ನಮ್ ಕಡೆನೆ ಆಗ್ಬೇಕು ಹೇಳ್ರಿ. ಆದಷ್ಟು ನಮ್ಮ ಪೊಲೀಸರು ಪ್ರಾಮಾಣಿಕ ಪ್ರಯತ್ನ ಪಡ್ತಿದ್ದಾರೆ. ಫೋಟೋ ಹಾಕಿಲ್ಲ ಅಂದ್ರೆ ನಮ್ ಕ್ಯಾಮ್ರಾಸ್ ಎಲ್ಲಾ ಕಡೆ ಫಿಕ್ಸ್ ಇದಾವೆ, ರೆಡಿ ಇದಾವೆ ಅವು. ನಮ್ ಮಾತು ಕೇಳೋದಿಲ್ಲ. ಅವ್ರು ಕರೆಕ್ಟ್ ಆಗಿ ಫೋಟೋ ತಗೊಂಡ್ಬಿಟ್ಟು ಅದು ಆಟೋಮೆಟಿಕ್ ಜನರೇಟ್ ಮಾಡುತ್ತೆ ನಿಮ್ಗೆ. FTVR ಅಂತ ಒಂದೊಂದಕ್ಕೆ 500 ನಡ್ಕೊಂಡು ಹೋಗ್ಬಿಟ್ರೆ ನನ್ಗೆ 5 ನಿಮಿಷ, 10 ನಿಮಿಷ ಅಷ್ಟೇ. ಲಗೇಜ್ಗೋಸ್ಕರ ಕೇಳೋದು ಆಟೋನ. ನಡ್ಕೊಂಡು ಹೋಗಕ್ ನನ್ಗೇನ್ ಬೇಜಾರಿಲ್ಲ. ಈ ಸಭೆಯ ಕುರಿತು ನಮ್ಮ ಇನ್ಸ್ಪೆಕ್ಟರ್ ಸರ್ ಪ್ರಕಾಶ್ ಸರ್ ಸಾರ್ವಜನಿಕರ ಅಹವಾಲುಗಳನ್ನು ತಿಳಿದುಕೊಂಡು ಅದ್ರ ಬಗ್ಗೆ ಮಾತಾಡ್ತಾರೆ. ಗ್ರೀನ್ ಅಂದ್ರೆ ಹೋಗಿ, ಗ್ರೀನ್ ಲೈಟ್ ಇದೆಯಲ್ಲ, ನಾವು ಹೋಗೋದಕ್ಕೆ ಅಷ್ಟೇ. ಅದು ಆರೆಂಜ್ ಏನು ನೀವು ಸ್ವಲ್ಪ ಸ್ಪೀಡ್ ಇದ್ದಾಗ ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ತೀರಿ. ನಿಲ್ಸಕ್ಕಾದ್ರೆ ಆರೆಂಜ್ ಏನು ನಿಲ್ಸಿ ಸಮಸ್ಯೆ ಇಲ್ಲ. ಪಡದ ಯಾವ್ದಾರು ಒಂದ್ರಲ್ಲಾದ್ರೂ ನಾವು ಕ್ಲಿಕ್ ಹಾಗೆ ಹಾಕ್ತಿವಿ. ಅವರು ಏನಿದೆ ಡಿಪಾರ್ಟ್ಮೆಂಟ್ ಅವ್ರು ಫಿಕ್ಸ್ ಮಾಡಿ ನೋಡೇ ಮಾಡ್ತಾರೆ. ಮಿನಿಮಮ್ 2 ಕಿಲೋಮೀಟರ್ಸ್ಗೆ ಅಲ್ವಾ ಅದು ಆಗೋದು. ಬುಕಿಂಗ್ ಬಂದಿದೆ, ನೋಡೋಣ. ಪಿಕಪ್ ಮಾಡಕ್ ಹೋಗ್ತಾ ಇದ್ದೀನಿ. ಲೇಡೀಸ್ ಇದಾರೆ, ವಿಡಿಯೋ ಮಾಡಕ್ ಆಗುತ್ತೆ ಎಲ್ಲ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಪ್ರವೀಣ್ ವ್ಲಾಗ್ಸ್. ನಿನ್ನೆ ನಿಮ್ಗೆ ಹೇಳ್ದಂಗೆ ಮಳೆ ತುಂಬಾ ಬಂದ್ಬಿಡ್ತು. ಸ್ಟಿಕ್ಕರಿಂಗ್ ನಾನು ಏನೇನ್ ಮಾಡ್ಸಿದ್ದೆ ಆ ಪ್ರತಿಯೊಂದು ಐಟಮು ಹಾಕ್ಸಕ್ಕಂತ ಆಗಿಲ್ಲ. ಬಟ್ ಇವತ್ತು ನಿಮಗೆ ನಾನು ತೋರಿಸ್ತೀನಿ. ಇನ್ನ ಹಾಕ್ಸಿಲ್ಲ, ಬಟ್ ಸ್ವಲ್ಪ ಒಂದು ನಾರ್ಮಲ್ ಆಗಿ ಏನೇನು ನಾನು ಹಾಕೋಬಹುದು ಅದು ಹಾಕಿದ್ದೀನಿ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನೋಡಿರ್ತೀರಾ. ಫಸ್ಟ್ ಆನ್ ಮಾಡಿದ್ದೆ, ದೇವಸ್ಥಾನಕ್ಕೆ ಹೋಗಿ ಬಂದೆ. ಇವತ್ತು ಶನಿವಾರ. ನಿಮಗೆ ಇವತ್ತು ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀವಿ ಬೆಳಗ್ಗೆನೆ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಡ್ಯೂಟಿ ಆನ್ ಮಾಡಿ ಸರಿ ಕಾಫಿ ಕುಡಿಯವ ಅಂತ ಹೋದೆ. ಬುಕಿಂಗ್ ಬಂದ್ಬಿಟ್ಟು ನಾಯಂಡಹಳ್ಳಿಗೆ ಬಂದೆ. ಸೀದಾ ಡ್ರಾಪ್ ಮಾಡಿದೆ. ಏನೇನ್ ಮಾಡಿದೀನಿ ಆಟೋಲ್ಲಿ ಅನ್ನೋದು ನಿಮ್ಗೆ ಈಗ ನಾನು ಕ್ಲೀನ್ ಆಗಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಿಮ್ಗೆ ಗೊತ್ತಿತ್ತು ನಾನು ಇಲ್ಲಿ ಫೈಬರ್ ಗ್ಲಾಸ್ ಹಾಕಿದ್ದೀನಿ. ಇದ್ ನೋಡಿ, ಇದೇ ಕಾನ್ಸೆಪ್ಟ್ ಪ್ಯಾಸೆಂಜರ್ ವಾಲ್ ಅಂತ. ಏನು ಪ್ಯಾಸೆಂಜರ್ ವಾಲ್ ಅಂತ ಅಂದ್ರೆ ನೋಡಿ, ಅವ್ರಿಗೆ ಒಂದು ನೋಟ್ ಬಿಟ್ಬಿಟ್ಟಿದೀನಿ. ಯಾರು ರೈಡ್ ಮಾಡ್ತಾರೋ, ಈ ತರ ಇಲ್ಲಿ ಬರ್ದಿರೋದು ನಿಮ್ಗೆ ಕಾಣಿಸ್ತಾ ಇರುತ್ತೆ. ಯಾರು ನಮ್ ಜೊತೆ ರೈಡಿಂಗ್ ಮಾಡ್ತಾರೋ ಅವ್ರು ಏನಾರು ನೆಕ್ಸ್ಟ್ ಪ್ಯಾಸೆಂಜರ್ಗೆ ಏನಾರು ಹೇಳ್ಬೋದು ಅಂದ್ರೆ ಇದ್ರ ಮುಖಾಂತರ ಏನಾರು ಅವ್ರು ಹೇಳ್ಕೋಬಹುದು. ಇವಾಗ ನೋಡಿರ್ತೀರೋ, ಒಬ್ರು ಕಸ್ಟಮರ್ನ ಕೂರ್ಸ್ಕೊಂಡ್ ಬಂದಿದ್ದೆ. ಅವ್ರೇನು ಬರ್ದಿಲ್ಲ, ಯಾಕಂದ್ರೆ ಇದು ನಾವು ಅವ್ರಿಗೆ ಫೋರ್ಸ್ಫುಲ್ ಆಗಿ ಎಲ್ಲಾರ ಹತ್ರನೂ ಹೇಳಿ ಮಾಡಿಸ್ಬೋದು. ಬಟ್ ನಮ್ಮಲ್ಲಿ ಏನಂತ ಅಂದ್ರೆ ಅದು ಬೇಡ. ಅವ್ರ ಇಷ್ಟ ಬಂದಾಗ ಯಾರು ಏನ್ ಬರ್ದಿರ್ತಾರೋ ಅದನ್ನ ನಿಮ್ಗೆ ತೋರಿಸ್ತೀನಿ ಜೆನ್ಯೂನ್ ಆಗಿ. ಇದು ನಾವು ಇನ್ನೊಂದು ಸ್ಟಿಕ್ಕರ್ ಬರುತ್ತೆ, ಮಾಡಿಸಿದೀನಿ. ಎಲ್ಲ ರೆಡಿ ಇದೆ. ನೀನು ಎಲ್ಲ ಅಣ್ಣ ಕಟಿಂಗ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿದೆ ಎಲ್ಲ ಹಾಕಿಸೋದು ಒಂದು ಪೆಂಡಿಂಗ್ ಇದೆ. ಗಾಡಿಲೇ ಇಟ್ಟಿದ್ದೀನಿ, ಯಾಕಂದ್ರೆ ಸ್ವಲ್ಪ ಒದ್ದೆ ಇದ್ರೆ ಇದೆಲ್ಲ ಕ್ಲೀನ್ ಆಗಿ ಕೂರಲ್ಲ. ಅದಕ್ಕೆ ಫುಲ್ ಡ್ರೈ ಆಗೋಗ್ಲಿ. ಇದು ನಾನು ಕೂತ್ಕೊಳ್ಳೋ ಸೀಟು, ಅದ್ರ ಹಿಂದೆಗಡೆ ಇದು ಬರ್ದಿರೋದು. ಅವರು ಕ್ಲೀನ್ ಆಗಿ ಓದ್ಕೊಂಡು ಏನಾದ್ರು ಇತ್ತು ಅಂದ್ರೆ ಅವ್ರು ಅಲ್ಲಿ ಬರೀತಾರೆ ವಾಲ್ ಆಫ್ ದಿ ಇದ್ರ. ಈಗೇನ್ ಪ್ಲೇನ್ ಈಗ ನೋಡ್ತಾ ಇದ್ದೀರಾ, ಇದು ಪ್ಲೇನು. ಇದೊಂದ್ ಸ್ವಲ್ಪ ಹೊತ್ತಲ್ಲಿ ಇದು ಏರಿಯಾ ಫಿಲ್ ಅಪ್ ಆಗುತ್ತೆ. ಏನ್ ಫಿಲ್ ಅಪ್ ಆಗುತ್ತೆ ಅನ್ನೋದು ವಿಡಿಯೋ ಫುಲ್ ಆಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ರೈಡ್ ಸ್ಟಾರ್ಟ್ ಮಾಡೋದ, ಯಾವ್ದಾದ್ರು ಬುಕಿಂಗ್ ಬಂದ್ರೆ ಡ್ಯೂಟಿ ಮಾಡೋದ. ಬನ್ನಿ, ನೆಕ್ಸ್ಟ್ ಬುಕಿಂಗ್ ಬಂದಿದೆ, ಹೊಡೋದ, ಕಸ್ಟಮರ್ ಪಿಕಪ್ ಮಾಡಕ್ ಹೋಗೋದ. ಫ್ರೆಂಡ್ಸ್ ಬಂದೆ, ಯಶವಂತಪುರ ಡ್ರಾಪ್ ಆಯ್ತು. ಟಿಫನ್ ಮಾಡೋದ ಅಂತ ಇಲ್ಲಿ ಯಶವಂತಪುರ ಆಟೋ ಸ್ಟ್ಯಾಂಡ್ ಹತ್ರ ಹಾಕೊಂತಿದ್ದೆ. ಇಲ್ಲಿ ಪೊಲೀಸ್ ಅವ್ರು, ಟ್ರಾಫಿಕ್ ಅವ್ರು ಏನಿದಾರೋ ಅವರು ಜನಸಂಪರ್ಕ ಸಭೆ ಅಂತ ಏನೋ ಒಂದು ಮಾಡ್ತಾ ಇದ್ದಾರೆ. ಬನ್ನಿ ಅಲ್ಲಿ ಹೋಗಿ ನೋಡೋದ. ಇಲ್ಲೇ ಇದ್ದಾರೆ ಪೊಲೀಸರು ಎಲ್ಲಾರು. ಅಲ್ಲೇ ಸ್ಟೇಷನ್ ಮಾತ್ರ ಇಲ್ಲೇ ಇದ್ದೇನೆ. ಬಂದಿದ್ದೆ ಬರಪ್ಪ ಅಂತಂದ್ರು. ಇಲ್ಲೇ ಆಟೋ ಸ್ಟೇಷನ್, ಇಲ್ಲೇ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ನೋಡಿ ಬೂತ್ ಇದೆ, ಬನ್ನಿ ಅಂತಂದ್ರು. ಹೋಯ್ತಾ ಇದ್ದೀನಿ. ಎಲ್ಲರಿಗೂ ಶನಿವಾರದ ಶುಭೋದಯಗಳು. ಈ ದಿನ ವಾರ್ಷಿಕ ಸಾರ್ವಜನಿಕ ಜನಸಂಪರ್ಕ ಅಂತ ಪ್ರತಿ ತಿಂಗಳು ಒಂದು ಜನಸಂಪರ್ಕ ಸಭೆ ಅಂತ ಇಟ್ಕೊಂಡಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಯಶವಂತಪುರ ಠಾಣೆಯಲ್ಲಿ ಇವತ್ತು ಶನಿವಾರ ಇರೋದ್ರಿಂದ ವಾರ್ಷಿಕ ಜನಸಂಪರ್ಕ ಸಭೆ ಇದೆ. ಅದಕ್ಕೆ ನಮ್ಮ ಯಶವಂತಪುರ ಠಾಣೆ ಇನ್ಸ್ಪೆಕ್ಟರ್ ಸರ್ ಪ್ರಕಾಶ್ ಸರ್ ಅಂತೇಳಿ ಬೀಟ ಯಾರಿಲ್ವಾ? ಅದೇ ರೀತಿಯಾಗಿ ಬೀಟ ಯಶವಂತಪುರ ಸಂಚಾರ ಬರಕ್ಕೆ ಸಾರ್ವಜನಿಕರಿಗೂ ಈ ಸಭೆಗೆ ಸುಸ್ವಾಗತ. ಎಲ್ಲರಿಗೂ ವೆಲ್ಕಮ್. ಈ ಸಭೆಯ ಕುರಿತು ನಮ್ಮ ಇನ್ಸ್ಪೆಕ್ಟರ್ ಸರ್ ಪ್ರಕಾಶ್ ಸರ್ ಸಾರ್ವಜನಿಕರ ಅಹವಾಲುಗಳನ್ನು ತಿಳಿದುಕೊಂಡು ಅದ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರಕಾಶ್ ಅಂತ. ನಾನು ಹೊಸದಾಗಿ ಬಂದಿದ್ದೀನಿ. 1 ತಿಂಗಳಾಯ್ತು. 1 ತಿಂಗಳಾಯ್ತು ನಾನು ಬಂದು ಯಶವಂತಪುರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ.
ಇಲ್ಲಿ ನಮ್ಗೆ ಇರೋದು ಜಾಸ್ತಿ ಪ್ರಾಬ್ಲಮ್ ಅಂದ್ರೆ ನಮ್ಮ ಗೊರಗುಂಟೆಪಾಳ್ಯ ಮತ್ತೆ CMT ಇದು ಮೇಜರ್ ಪ್ರಾಬ್ಲಮ್ ಇದೆ. ನಾವ್ ಅದಕ್ಕೆ ಅದು ನೋಡಕ್ಕೆ ನಮ್ ಸಿಬ್ಬಂದಿ ನಾವು ಎಲ್ಲ ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ. ಹಂಗಾಗಿ ನಾವು ಒಳಗಡೆ ನಮ್ ಏರಿಯಾಗೆ ಬರಕ್ ಆಗ್ತಿಲ್ಲ. ಎಲ್ಲಿ ಮತ್ತಿಕೆರೆ ಈ ಕಡೆ ಎಲ್ಲ ಫಸ್ಟ್ ಮೇನ್ ರೋಡ್ ಇವೆಲ್ಲ ಇದೆಲ್ಲ ಸುಮಾರು ಸಮಸ್ಯೆ ಇದೆ. ಫಸ್ಟ್ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಈ ಕಡೆ ಬರ್ತೀವಿ. ನಾವು ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನ ಪಡ್ತಿದೀವಿ. ಪೊಲೀಸ್ ಅವರು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು, ರಸ್ತೆ ಎಲ್ಲ ಕ್ಲಿಯರ್ ಆಗಿರ್ಬೇಕು, ಟ್ರಾಫಿಕ್ ಸುಗಮವಾಗಿ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ತಮ್ದೆಲ್ಲರೂ ಕೋಆಪರೇಷನ್ ಬೇಕು ನಮ್ಗೆ. ನಮ್ ಕಡೆಯಿಂದ ಏನಾದ್ರು ಯಾವ ತರ ಆಗ್ಬೇಕು ಏನಂತ ನೀವು ಕೊಟ್ರೆ ನಿಮ್ ಸಜೆಷನ್ಸ್ ಅದು ನಮ್ಗೆ ಮಾಡಕ್ ಅನುಕೂಲ ಆಗುವಂತ ಇದೆ ಎಲ್ಲ ನಾವು ಮಾಡ್ತಿದೀವಿ. ತಮ್ದೆಲ್ಲರೂ ಕೋಆಪರೇಷನ್ ಬೇಕು ನಮ್ಗೆ. ನಮ್ ಕಡೆಯಿಂದ ಏನಾದ್ರು ಯಾವ ತರ ಆಗ್ಬೇಕು ಏನಂತ ನೀವು ಕೊಟ್ರೆ ನಿಮ್ ಸಜೆಷನ್ಸ್ ಅದು ನಮ್ಗೆ ಮಾಡಕ್ ಅನುಕೂಲ ಆಗುವಂತ ಇದೆ ಎಲ್ಲ ನಾವು ಮಾಡ್ತಿದೀವಿ. ಲಾಸ್ಟ್ ಟೈಮ್ ಇಲ್ಲಿ ನಮ್ಮ ಲಾ ಅಂಡ್ ಆರ್ಡರ್ ಸ್ಟೇಷನ್ ಅವರು ಒಂದು ಜನಸಂಪರ್ಕ ಸಭೆ ಮಾಡಿದ್ರು. ಅಲ್ಲಿ ಸುಮಾರು ಕಂಪ್ಲೇಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ನಮ್ಗೆ. ತುಂಬಾ ಕಂಪ್ಲೇಂಟ್ಸ್ ನಮ್ ಟ್ರಾಫಿಕ್ ಕಡೆಯಿಂದಾನೇ ಇದಾವೆ. ಡಬಲ್ ಪಾರ್ಕಿಂಗ್ ಆಗುತ್ತೆ, ಮನೆ ಮುಂದೆ ಹಾಕ್ಬಿಟ್ಟು ಹೋಗ್ತಾರೆ, ಈ ತರದೆಲ್ಲ ಸಮಸ್ಯೆ ಇದಾವೆ. ನಮ್ ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿದೀವಿ ಎಲ್ಲರಿಗೂ. ಏನೋ ಸಮಸ್ಯೆ ಇದ್ದಾಗ ಫೋನ್ ಮಾಡಿ ತಿಳಿಸಿದ್ರೆ ನಮ್ ಕೋಬ್ರಾ ಇರ್ತಾರೆ, ಅವ್ರು ಬಂದು ಅಟೆಂಡ್ ಮಾಡ್ತಾರೆ. ಈ ತರ ಎಲ್ಲ ಇರೋದ್ರಿಂದ ನಿಮ್ಗೆ ಇನ್ನೂ ಬೇರೆ ಏನೋ ವಿಶೇಷ ಇದ್ರೆ ತಿಳಿಸಿ, ಏನೋ ಸಮಸ್ಯೆ ಇದ್ರೆ ನಮ್ಗೆ ತಿಳಿಸಿ, ನಾವ್ ಹೇಳ್ತೀವಿ. ಆಮೇಲೆ ಮಿಕ್ಕಿದ್ ನಾನು ಹೇಳ್ತೀನಿ ನಿಮ್ದು ಎಲ್ಲ ಕೇಳ್ಕೊಂಡು. ದಯವಿಟ್ಟು ಹೆಲ್ಮೆಟ್ ಹಾಕೊಂಡೇ ಓಡಾಡ್ಸಿ, ಏನಾಗೋದಿಲ್ಲ. ಈ ಸಿಟಿಯಲ್ಲಿ ನಾವು ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ, ಜಾಸ್ತಿ ಫಾಸ್ಟ್ ಹೋಗಲ್ಲ. ಆದ್ರೂ ಸಮೇತ ಏನಾದ್ರು ಮಿಸ್ಟೇಕ್ ಆಗ್ಬಿಟ್ರೆ ನಿಮ್ದೇ ಮಿಸ್ಟೇಕ್ ಆಗ್ಬೇಕಾಗಿಲ್ಲ, ಪಕ್ಕದವ್ರು ಯಾರು ಮಾಡಿದ್ರು ಸಾಕು, ಅವ್ರನ್ನ ಅವಾಯ್ಡ್ ಮಾಡೋಕೆ ಹೋಗಿ ನಾವು ಬೀಳ್ತೀವಿ, ಅಥವಾ ಬೇರೆ ಯಾರನ್ನ ಟಚ್ ಮಾಡಿ ನಮ್ಗೆ ನಾವು ಬಿದ್ರು ಹೆಚ್ಚಿಗೆ ಮೇಲೆ ಹೆಡ್ ಇಂಜರಿ ಆಗುತ್ತೆ. ನಮ್ಗೆ ಹೆಡ್ ಇಂಜರಿ ಆದ್ರೆ ನಮ್ಗೆ ತುಂಬಾ ಕಷ್ಟ. ಡಾಕ್ಟರ್ಸ್ ಏನು ಮಾಡಕ್ ಬರಲ್ಲ. ಬೇರೆ ಆದ್ರೆ ಕೈಯೋ ಕಾಲಾದ್ರೂ ನಡೆಯುತ್ತೆ, ಜೀವನ ಮಾಡ್ಕೋಬಹುದು. ಯಾವ್ದೇ ಕಾರಣಕ್ಕೂ ಹೆಡ್ ಇಂಜರಿ ಆಗ್ಬಾರ್ದು. ನಮ್ಗೆ ಇಂಪಾರ್ಟೆಂಟ್ ಪಾರ್ಟ್ ಇರೋದು ತಲೆನೇ. ಅದನ್ನ ಕಾಪಾಡಕ್ಕೋಸ್ಕರ ನಾವೆಲ್ಲ ಹೆಲ್ಮೆಟ್ ಹಾಕಿ ಅಂತ ಅಷ್ಟು ಬಲವಂತ ಮಾಡೋದು, ನಿಮ್ಗೆಲ್ಲ ಕೇಸ್ ಹಾಕೋದು. ನೀವು ನೋಡಿ ಅಟ್ಲೀಸ್ಟ್ ಪೀಕ್ ಅವರ್ಸ್ ಅಲ್ಲಿ ಕೇಸ್ ಹಾಕಲ್ಲ, ನಿಲ್ಸಿ ನಿಮ್ಮನ್ನ, ಬಟ್ ಫೋಟೋ ಹಾಕ್ತಾರೆ. ನಾವು ಫೋಟೋ ಹಾಕಿಲ್ಲ ಅಂದ್ರೆ ನಮ್ ಕ್ಯಾಮ್ರಾಸ್ ಎಲ್ಲಾ ಕಡೆ ಫಿಕ್ಸ್ ಇದಾವೆ, ಅವ್ ರೆಡಿ ಇದಾವೆ. ಅವು ನಮ್ ಮಾತು ಕೇಳೋದಿಲ್ಲ. ಅವ್ರು ಕರೆಕ್ಟ್ ಆಗಿ ಫೋಟೋ ತಗೊಂಡ್ಬಿಟ್ಟು ಅದು ಆಟೋಮೆಟಿಕ್ ಜನರೇಟ್ ಮಾಡುತ್ತೆ ನಿಮಗೆ. FTVR ಅಂತ ಒಂದೊಂದಕ್ಕೆ 500,000 ಹಾಕ್ತಾರೆ. ಅನ್ನೆಸರಿ ದಂಡ ಆತರ ಕಟ್ಬೇಡಿ. ಇವಾಗ ನೋಡಿ 21ನೇ ತಾರೀಕಿಂದ ನಿಮ್ಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ 50%. ಯಾಕಂದ್ರೆ ಅಷ್ಟು ಜಾಸ್ತಿ ಇದೆ ದುಡ್ಡು. ಒಂದೊಂದ್ ಗಾಡಿಗೆ 5,000 10,000 ಅಂದ್ರೆ ಏನ್ ಪ್ರಯೋಜನ ಅದು? 5,000 ಅಂದ್ರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದ್ ತಿಂಗಳದು ಅರ್ಧ ಆದಾಯ ಹೋದಂಗಾಯ್ತು ಅಲ್ವಾ? ನೀವು ಆ ದುಡ್ಡನ್ನ ನಿಮ್ ಮನೆಯವ್ರಿಗೋಸ್ಕರ ಖರ್ಚು ಮಾಡಿ ಪೊಲೀಸವ್ರಿಗೆ ಯಾಕೆ ಕೊಡ್ತೀರಿ ತಂದೆ ಅದನ್ನ? ನಮ್ಗೇನ್ ಲಾಭ ಇದೆಯಾ? ನೀವು ಫೈನ್ ಕಟ್ರೆ ನಮ್ಗೇನ್ ₹1 ಲಾಭ ಇಲ್ಲ. ಪೊಲೀಸರು ತಿಳ್ಕೊಂಬಿಡಿ. ನಾವು ನಿಲ್ಸಿ ಕೇಸ್ ಹಾಕ್ತಿದೀವಿ ಅಂದ್ರೆ ನಮ್ಗ್ ಲಾಭ ಇಲ್ಲ. ಅದು ₹500 ಫೈನ್ ಕಟ್ಟಿದಿರಿ, ನಮ್ ಸ್ಟೇಷನ್ ₹1 ಬರಲ್ಲ. ಅದು ಸೀದಾ ಗೌರ್ಮೆಂಟ್ಗೆ ಹೋಗೋದೇನೆ ಅಲ್ವಾ? ನಿಮ್ಗೇನ್ ತೊಂದ್ರೆ ಆಗುತ್ತೆ? ₹500 ಪೂರ್ತಿ ನಿಮ್ಗೆ ತೊಂದ್ರೆ ಆಗೋದು. ನೀವೇನ್ ಮಾಡ್ತೀರಿ? ₹500 ಹೋಯ್ತು ನಮ್ಗ್ ಶಾಪ ಹಾಕ್ಬಿಟ್ಟು ಹೋಗ್ತೀರಿ ಅಷ್ಟೇನೆ. ಬಟ್ ನೀವು ಫಾಲೋ ಮಾಡಿ. ನಿಮ್ಗೆ ಫೈನ್ ಹಾಕಿ ₹500 ನನಗೆ ₹100 ಕಮಿಷನ್ ಕೊಡ್ತಾರೆ, ನಾವು ಖುಷಿಯಾಗಿ ಇನ್ನೂ ಜಾಸ್ತಿ ಹಾಕ್ತೀನಿ. ಆ ತರ ಇಲ್ಲ ಇಲ್ಲಿ. ನಾವು ಮಿನಿಮಮ್ ರೆಗ್ಯುಲೇಷನ್ಸ್ ಮಾಡ್ಲೇಬೇಕು, ಮಾಡ್ತೀವಿ. ಫೈನ್ ಹಾಕ್ಲೇಬೇಕು. ಇಲ್ಲ ಅಂದ್ರೆ ಈಗ್ಲೂ ನಾವು ಫೈನ್ ಹಾಕ್ಲಿ ಅಂದ್ರೆ ಇನ್ನೂ ಜಾಸ್ತಿ ಜನಕ್ಕೆ ಒಂಥರ ನೆಗ್ಲಿಜೆನ್ಸಿ ಬಂದ್ಬಿಡುತ್ತೆ, ಯಾರು ಮಾತಾಡ್ಸಲ್ಲ ಅಂತ. ಇವಾಗ ನೋಡಿ ನೀವು ಎಲ್ಲೋ ಬರ್ತಾರೆ, ವಿತೌಟ್ ಹೆಲ್ಮೆಟ್ ಬರ್ತಾ ಇರ್ತಾನೆ, ಸೀದಾ ಆ ಜಂಕ್ಷನ್ ಟ್ರಾಫಿಕ್ ಸಿಗ್ನಲ್ ಹತ್ರ ಬಂದ್ರೆ ಪೊಲೀಸರು ಇರ್ತಾರೆ ಅಂತ ಅವಾಗ ತೆಗೆದು ಹೆಲ್ಮೆಟ್ ಹಾಕೊಂಡು ಮುಂದಕ್ಕೆ ಹೋಗ್ತಾರೆ. ಆ ತರ ಬೇಡ. ನಮ್ಗೋಸ್ಕರ ದಯವಿಟ್ಟು ಹಾಕೋದ್ ಬೇಡ. ನಿಮ್ಗೋಸ್ಕರ ಹಾಕಿ, ನಿಮ್ ಫ್ಯಾಮಿಲಿಗೋಸ್ಕರ ಹಾಕಿ ಅಷ್ಟೇ ನಾವು ಕೇಳೋದು ಅಲ್ವಾ? ನಿಮ್ ತೊಂದ್ರೆ ಆದ್ರೆ ನನಗೆ ನಷ್ಟ ಇದೆಯಾ? ಸಾವಿರ ವೆಹಿಕಲ್ಸ್ ಓಡಾಡ್ತಾವೆ ಡೈಲಿ. ನಮ್ ಲಿಮಿಟ್ಸ್ ಇಲ್ಲಿ 1,00,000ಕ್ಕಿಂತ ಜಾಸ್ತಿ ವೆಹಿಕಲ್ಸ್ ಓಡಾಡ್ತವೆ. ನಂದೇನು ಹೋಗೋದಿಲ್ಲ, ನನ್ಗೇನಿಲ್ಲ. ನನ್ ಕೆಲಸ ನಾನು ಮಾಡ್ತೀನಿ. ನಾನು ಏನೇ ಎಷ್ಟೇ ಕೆಲಸ ಮಾಡಿದ್ರೆ ನನ್ನ ಸ್ಯಾಲರಿ ನಾನು ಕೊಡ್ತಾರೆ. ಅದು ಇಂಪಾರ್ಟೆಂಟ್. ನಾನು ಬಂದಿದ್ದೀನಿ, ಎಲ್ಲರಿಗೂ ಒಳ್ಳೇದಾಗ್ಬೇಕು, ಚೆನ್ನಾಗಿರ್ಬೇಕು ಅಂತ ನಮ್ಮ ಉದ್ದೇಶ ಅಷ್ಟೇನೆ. ಅದ್ರಲ್ಲಿ ಆ ಸ್ಪೀಡಲ್ಲಿ ನಾವು ಬೈತಿರ್ತೀವಿ, ಓ ಅಂತ ಕೂಗಾಡ್ತಿರ್ತಾರೆ ನಮ್ಮಲ್ಲಿ ಜಂಕ್ಷನ್ ಅಲ್ಲಿ. ಅದು ನೋಡಿ ಬೇರೆಯವ್ರು ಯಾಕೆ ಹಿಂಗ್ ಪೊಲೀಸರು ಬೈತಾರೆ ಅಂತ ನೀವು ಫೀಲ್ ಆಗ್ತೀರಿ. ಅದು ಮೊಮೆಂಟಮ್ ಮೇಲೆ ನಮ್ಗೆ ಬರುತ್ತೆ ಅಷ್ಟೇನೆ. ಒಬ್ರಿಗೆ ಇಬ್ರಿಗೆ ಆದ್ರೆ ನಮ್ಗೂ ಸಮಾಧಾನ ಇರುತ್ತೆ. ಬೆಳಗ್ಗೆ ಇವಾಗ 7 ಗಂಟೆಯಿಂದ ಕೆಲಸ ಮಾಡ್ತಿರ್ತೀವಿ, ರಾತ್ರಿವರೆಗೂ ಇರ್ತಾರೆ. ಎಷ್ಟ್ ಜನಕ್ಕಂತ ಹೇಳ್ತಾರೆ ಹೆಲ್ಮೆಟ್ ಹಾಕು, ಇಲ್ಲ ನಿಲ್ಸು, ಸಿಗ್ನಲ್ಗೆ ನಿಲ್ಸು. ಆರೆಂಜ್ ಬಂದ್ರೆ ಸ್ಲೋ ಮಾಡ್ಬೇಕು ಅಥವಾ ನಿಲ್ಸ್ಬೇಕು. ನಿಲ್ಸಲ್ಲ, ಆಯ್ತು ಆರೆಂಜ್ ಬಿಟ್ಬಿಡೋಣ, ರೆಡ್ ಬರುತ್ತೆ ಗ್ರೀನ್ ಆದ್ಮೇಲೆ ಅಲ್ವಾ? ರೆಡ್ ಬಂದು ನಿಲ್ಸಲ್ಲ, ಯಾಕಂದ್ರೆ ಮುಂದೆ ಅವ್ನು ಹೋಗ್ತಿರ್ತಾನೆ, ನಾನು ಹೋಗ್ಬಿಡೋಣ ಅಂತ. ನಾವು ಫೈನಲ್ ಆಗಿ ಮನೆಗೆ ಅಲ್ಲೆಲ್ಲೋ ಒಂದು 10 ಕಿಲೋಮೀಟರ್ ದೂರದಿಂದ ಇಲ್ಲಿ ಬರೋಕೆ ಟೋಟಲ್ 1 ಅವರ್ ಜರ್ನಿ ಇರುತ್ತೆ ಅಂತ ತಿಳ್ಕೊಂಡ್ಬಿಡೋಣ. ನಾವು ಸಿಗ್ನಲ್ ಜಂಪ್ ಒಂದು 4-5 ಜಂಪ್ ಮಾಡ್ಕೊಂಡು ಮನೆಗೆ ಹೋಗೋದು 5 ಅಥವಾ 10 ನಿಮಿಷ ಮುಂಚೆ ಅಷ್ಟೇ. ತುಂಬಾ ಅರ್ಲಿ 4 ಗಂಟೆ ಮುಂಚೆ ಹೋಗ್ತೀವಾ? ಆಗಲ್ಲ. 1 ಗಂಟೆ ಜರ್ನಿಯಲ್ಲಿ ಒಂದು 5 ನಿಮಿಷ ಸೇವ್ ಮಾಡ್ತೀವಿ ಅಷ್ಟೇನಾ? ಸಿಗ್ನಲ್ ಜಂಪ್ ಮಾಡೋದ್ರಿಂದ ಬೇರೆ ಆಗುತ್ತಾ ಏನ್ರಿ? ಒಂದ್ 5 ಸಿಗ್ನಲ್ ಜಂಪ್ ಮಾಡ್ಕೊಂಡು ಮನೆಗೆ ಹೋದ್ರೆ 5 ನಿಮಿಷ ಸೇವ್ ಆಗುತ್ತೆ ಅಷ್ಟೇನೆ. ಏನಾಗಲ್ಲ, ಒಂದ್ 5 ನಿಮಿಷ ನಿಧಾನಕ್ಕೆ ಬಿಡಿ, ಮನೆಗೆ ಸೇರ್ಕೊಂಡ್ಬಿಡೋಣ. ಇಲ್ಲ ಮನೆ ಬೇಗ ಬಿಡಿ, ಆಫೀಸ್ ಲೇಟ್ ಆಗುತ್ತೆ ಅನ್ನಂಗಿದ್ರೆ ಒಂದ್ 10 ನಿಮಿಷ ಬೇಗ ಬಿಡಿ. ನೀವ್ ಸಿಗ್ನಲ್ ಜಂಪ್ ಮಾಡಿ ನಿಮ್ಗೆ ತೊಂದ್ರೆ ಆಗ್ಬೋದು, ಅಥವಾ ನಿಮ್ಮಿಂದ ಬೇರೆಯವ್ರಿಗೂ ತೊಂದ್ರೆ ಆಗ್ಬೋದು. ಯಾರಿಗೂ ತೊಂದ್ರೆ ಆಗೋದು ಬೇಡ, ನಾವ್ ಹೇಳೋದು ಅಷ್ಟೇನೆ ಅಲ್ವಾ? ದಯವಿಟ್ಟು ಆತರ ಆದಷ್ಟು ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ. ನಿಮ್ಗೂ ಒಳ್ಳೇದಾಗುತ್ತೆ, ಬೇರೆಯವ್ರಿಗೂ ನಿಮ್ಮ ರೋಡಲ್ಲಿ ಯಾರು ಇರ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿರ್ಲಿ ಅಲ್ಲ ಅಂತ ನಾವ್ ಹೇಳೋದು ಅಷ್ಟೇನೆ. ನಮ್ ಕಡೆನೆ ಆಗ್ಬೇಕು ಹೇಳ್ರಿ. ಆದಷ್ಟು ನಮ್ಮ ಪೊಲೀಸರು ಪ್ರಾಮಾಣಿಕ ಪ್ರಯತ್ನ ಪಡ್ತಿದ್ದಾರೆ. ಇನ್ನೂ ಜಾಸ್ತಿ ಕೆಲಸ ಮಾಡಕ್ ನಾವು ಪ್ರಯತ್ನ ಪಡ್ತಿದೀವಿ. ಇದು ನಮ್ದು VVIP ಮೂವ್ಮೆಂಟ್ ಜಾಸ್ತಿ ಇರೋದ್ರಿಂದ ನಮ್ ಜಾಸ್ತಿ ಕಾನ್ಸಂಟ್ರೇಷನ್ ತುಮಕೂರು ರೋಡ್ ಇರುತ್ತೆ ಯಾವಾಗ್ಲೂ. ಒಳಗಡೆ ಸ್ವಲ್ಪ ಮತ್ತಿಕೆರೆ ಆ ಕಡೆ ಕಡಿಮೆ ಬರೋದು. ನಮ್ಮ ಕೋಬ್ರಾಸು ಮತ್ತೆ ಮರ್ಕರಿ ಅವ್ರು ಬರ್ತಿರ್ತಾರೆ, ಜಾಸ್ತಿ ಬರಕ್ ಆಗಲ್ಲ.
ಆ ಕಡೆ ಏನೋ ಸಮಸ್ಯೆ ಇದ್ರೆ ನಮ್ಗೆ ತಿಳಿಸಿ ನಾವು ಮಾಡ್ತೀವಿ. ಮೇನ್ ರೋಡ್ ಎಲ್ಲ ಮ್ಯಾಕ್ಸಿಮಮ್ ಕಂಪ್ಲೀಟ್ ಮಾಡಿದೀವಿ, ನಾವು ಕವರ್ ಮಾಡ್ತಿದ್ವಿ, ಏನ್ ಕಂಪ್ಲೇಂಟ್ಸ್ ಇಲ್ಲ. ಬೇರೆ ಏನಾದ್ರು ಕ್ರಾಸ್ ರೋಡ್ಸ್ ಏನೋ ಇದ್ರೆ ತಿಳಿಸಿ, ಏನೇನ್ ಸಮಸ್ಯೆ ಆಗುತ್ತೆ ಅಥವಾ ನಮ್ಮ ಪೊಲೀಸ್ ಕಡೆಯಿಂದ ಏನೋ ಆಗ್ಬೇಕಿದ್ರೆ ಹೇಳ್ರಿ. ಆರ್ಟಿಒ ಸ್ವಲ್ಪ ಸಿಗ್ನಲ್ ಜಾಸ್ತಿ ಬಿಡ್ಬೇಕಾಗುತ್ತೆ ಸರ್, ಅಲ್ಲಿ ಜಾಮ್ ಆಗುತ್ತೆ. RTO ಇಂದ ಬರ್ಬೇಕಾದ್ರೆ ಅಲ್ವಾ? ಇನ್ನೂ ಸ್ವಲ್ಪ ಯಾವ ಈವ್ನಿಂಗ್ ಟೈಮಾ? ಓಕೆ. ಅಲ್ಲಿ ಗಂಟ ಬಜಾರ್ ರೋಡ್ ನೀವು ಜಾಸ್ತಿ ಬಿಡಕ್ ಹೇಳ್ತೀರಾ. ಹ್ಮ್. ಓರಿಯನ್ ಮಾಲು ಸ್ವಲ್ಪ ಮೂವ್ ಆಗ ಆಲ್ಮೋಸ್ಟ್ ದಯವಿಟ್ಟು ಯಾರು ಬೇಜಾರಾಗ್ಬಿಟ್ರೆ ಎಲ್ಲ ಸಂಜೆ ಟೈಮಾ? ಕ್ಯಾಬ್ ಡ್ರೈವರ್ಗಳು ಸಂಜೆ ಟೈಮು. ಸ್ವಲ್ಪ ಓರಿಯನ್ ಮಾಲ್ ಮುಂದೆ ಎಲ್ಲರೂ ಆಟೋಗಳು ಪಾರ್ಕ್ ಮಾಡ್ಕೊಂತೀರಾ, ಕ್ಯಾಬ್ಗಳು ಪಾರ್ಕ್ ಮಾಡ್ಕೊಂತೀರಾ. ನೀವು ಹೋದ್ರೆ ಬೇಗ ಇಲ್ಲಿವರೆಗೆ ಕಚ್ಕೊಂಡ್ಬಿಡುತ್ತೆ ಯಶವಂತಪುರ ಸರ್ಕಲ್ ವರೆಗೆ. ಅದೊಂದು ದೊಡ್ಡ ಸಮಸ್ಯೆ ಇದೆ. ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಆಟೋ ಡ್ರೈವರ್ಗಳು ಕ್ಯಾಬ್ ಡ್ರೈವರ್ಗಳು ನೀಟಾಗಿ ಲೆಫ್ಟ್ ಗೆ ಪಾರ್ಕಿಂಗ್ ಎಕ್ಸ್ಟ್ರಾ ಪ್ಯಾಸೆಂಜರ್ ಹಾಕೋತಾರೆ ಅಂತೇಳಿ ಗೋಪಾರ್ ಇಂಥ ಕೇಸ್ ಹಾಕಾಗುತ್ತೆ. ಎಲ್ಲರೂ ಯೂನಿಫಾರ್ಮ್ ಹಾಕೊಳ್ಳಿ, ಜಾಸ್ತಿ ಎಕ್ಸ್ಟ್ರಾ ಕೇಳ್ಬಿಡಿ, ಒಂದ್ ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ. ಆಮೇಲೆ ಬಜಾರ್ ರೋಡ್ ಸ್ವಲ್ಪ ಪಾರ್ಕಿಂಗ್ ಇದೆ, ದಿನಾಲು ಓಡಾಡ್ತಾ ಇದೀವಿ. ಒಂದ್ 5-6 ಸಲ ಆಯ್ತು ನಾವೆಲ್ಲ ಟೊಳ್ಳೋ ಗಾಡಿ ತಗ್ಸಿದ್ವಿ. BBMP ವಿತ್ ಕನ್ಸರ್ನ್ ಅವರು ಬಂದು ಎಲ್ಲರೂ ಸೇರಿ ತಗ್ಸಿದ್ವಿ. ಆದ್ರೂ ತಿರ್ಗಾ ಟೊಳ್ಳೋ ಗಾಡಿ ಹಾಕ್ತಾರ, ತೊಳ್ಕೊಂಡು ಹೋಗಲ್ಲ. ಅದೊಂದ್ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಅಲ್ಲಿ ಅಲ್ಲೂ ಮಾಡಿ. ಆಮೇಲೆ ಮತ್ತಿಕೆರೆ ಇರ್ಬೋದು. ಆಮೇಲೆ ಈ ಮೇನ್ ರೋಡ್ ಗಳಲ್ಲಿ ಮಳೆಗಾಲ ಇರೋದ್ರಿಂದ ಗುಡ್ಡಿಗಳು ನಿಂತಿರ್ತವೆ, ಸ್ವಲ್ಪ ಗುಡ್ಡಿಗಳು ನೀರ್ ನಿಂತಿರ್ತವೆ, ವಾಟರ್ ಲಾಗಿಂಗ್ ಆಗಿ ಸ್ವಲ್ಪ ಎಲ್ಲಾರು ನೋಡ್ಕೊಂಡು ಗಾಡಿಗಳನ್ನ ಓಡಿಸಿ. ದಯವಿಟ್ಟು ಆಕ್ಸಿಡೆಂಟ್ ಗಳು ಜಾಸ್ತಿ ಆಗ್ತಾ ಇದೆ ಬರ್ತಾ ಸ್ವಲ್ಪ ಅದೊಂದು ಎಲ್ರು ಅವಾಯ್ಡ್ ಮಾಡಿ. ನಿಮ್ದೇನಾದ್ರೂ ಮುಂದುವರೆದು ಹೇಳಿದ್ರೆ ಕೇಳ್ಬೋದು. ಫೇರ್ ಡಿಮ್ಯಾಂಡ್ ಮಾಡ್ತಾರೆ ಅಂತ. ಅಲ್ಲಿ 100 ರೂಪಾಯಿ ಆಗೋಂತ ಪ್ಲೇಸ್ಗೆ 200 ರೂಪಾಯಿ, 250, 300 ಆತರ ರ್ಯಾಂಡಮ್ ಆಗಿ ಕೇಳ್ತಿದ್ದಾರೆ. ಫಸ್ಟ್ ನಾನು ಈ ಮುಂಚೆ ಸಬ್ ಇನ್ಸ್ಪೆಕ್ಟರ್ ಇದ್ದಾಗ 3 ವರ್ಷ ಟ್ರಾಫಿಕ್ ಮಾಡಿದ್ದೀನಿ. ಅವಾಗ ಡಿಮ್ಯಾಂಡ್ ಮಾಡೋರು ಹೆಂಗೆ, ಒಂದ್ 10 ರೂಪಾಯಿ ಜಾಸ್ತಿ ಕೊಡಿ, 20 ರೂಪಾಯಿ ಜಾಸ್ತಿ ಕೊಡಿ ಅಷ್ಟೇ ಇದ್ದಿದ್ದು. ಅಲ್ಗ 60 ರೂಪಾಯಿ ಆಗುತ್ತೆ ಅನ್ನಂಗಿದ್ರೆ ಒಂದ್ 10 ರೂಪಾಯಿ ಜಾಸ್ತಿ ಹಾಕೊಡಿ ಅಂತ ಕೇಳೋರು. ಅದಕ್ಕೆ ನಾವು ಕೇಸ್ ಹಾಕ್ತಿದೀವಿ, ಹಂಗ್ ಕೇಳ್ಬೇಡಿ ನೀವು ಅಂತ. ಕೊಟ್ಟೆ ತಗೊಂಡ್ಬಿಡಿ ನಿಮ್ ಖುಷಿಗೆ, ಡಿಮ್ಯಾಂಡ್ ಕೊಡ್ಲೇಬೇಕು ಅಂತ ಮಾಡ್ಬೇಡಿ ಅಂತ ನಾವ್ ಹೇಳೋದು ಅಷ್ಟೇನೆ. ಬಟ್ ಇವಾಗ ಹೆಂಗಾಗಿದೆ, ಇಲ್ಲಿಂದ ಇಲ್ಲಿ 100 ರೂಪಾಯಿ ಆಗುತ್ತೆ ಅಂತ ತಿಳ್ಕೊಂಬಿಡೋಣ, 250 ಅಂತ ಕೇಳ್ಬಿಡ್ತೀರಿ ಒಂದೇ ಸರಿ ಪಬ್ಲಿಕ್ಗೆ ಅಲ್ವಾ? ಅಷ್ಟಿಷ್ಟೆಲ್ಲ ಕೇಳ್ಬೇಡಿ. ಅವ್ರಿಗೂ ಏನೇನ್ ಸಮಸ್ಯೆ ಇರ್ತಾವ ಗೊತ್ತಿಲ್ವಲ್ಲ, ಅವ್ರದ್ದು ಮನೆ ನಿಮ್ ತರಾನೇ ಇರುತ್ತೆ. ಎಲ್ಲ ಮಿಡ್ಲ್ ಕ್ಲಾಸ್ ಜನನೇ ಬರೋದು. ಆಟೋ ಹತ್ತವ್ರೇನು ಯಾರು ದೊಡ್ಡವ್ರು ಬರಲ್ಲ, ಅವರೆಲ್ಲ ಕಾರ್ ಇನ್ನೊಂದು ಓಡಾಡ್ತಾರೆ. ಮಿಡ್ಲ್ ಕ್ಲಾಸ್ ಜನನೇ ಬರ್ತಾರೆ ಆಟೋವರೆಗೂ ಹುಡ್ಕೊಂಡು ಅಲ್ವಾ? ಸ್ವಲ್ಪ ನೋಡ್ಕೊಂಡ್ ಮಾಡಿ. ಅವ್ರು ಖುಷಿಯಾಗಿ ಕೊಟ್ರೆ ನೀವ್ ಏನ್ ಮಾಡ್ಕೊಂಡು ನಮ್ ಸಂಬಂಧ ನಾವ್ ಕೇಳೋದಿಲ್ಲ. ತೊಂದ್ರೆ ಕೊಡ್ಬೇಡಿ ಅಷ್ಟೇ ಸಾರ್ವಜನಿಕ. ಹಾ ಯಾವ್ದು? ಅಲ್ಲ ಗೊತ್ತಾಯ್ತು, ನಾವೇನ್ ಹೇಳ್ತಿದ್ವು, ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ನಿಮ್ ಮೇಂಟೆನೆನ್ಸ್ ಜಾಸ್ತಿ ಆಯ್ತು, ಅದೆಲ್ಲ ನಮ್ ಪ್ರಾಬ್ಲಮ್. ಅದು ಜನಕ್ಕೆ ಗೊತ್ತಿರಲ್ಲ. ಜನ ಏನು ನೀವು ಜಾಸ್ತಿ ಕೇಳ್ತಿದ್ರೆ ಅಷ್ಟೇ ಅವ್ನಿಗೆ ತಲೆಗೆ ಹೋಗೋದು. ನೀವ್ ಏನ್ ಮಾಡ್ಬೇಕು, ಮಿನಿಮಮ್ ಏನಿದೆ ಅದನ್ನ ನೀವು ಅಸೋಸಿಯೇಷನ್ ಇಂದ ಡಿಮ್ಯಾಂಡ್ ಕೊಟ್ಟು ಜಾಸ್ತಿ ಮಾಡಿಸ್ಕೋಬೇಕು. ಆ ತರ ಮಾಡಿ ಅಷ್ಟೇನೆ. ಲೀಗಲಿ ಸರಿ ಮಾಡ್ಕೊಳ್ರಿ ಅಂತ ನಾನು ಹೇಳ್ತಿರೋದು. ಇವಾಗ 30 ರೂಪಾಯಿ ಫಸ್ಟ್ ನಾವ್ ಇದ್ದಾಗ ಎಷ್ಟು 18 ಇತ್ತು ಮಿನಿಮಮ್, ಅದೇ ಇವಾಗ 30 ವರೆಗೂ ಬಂದಿರ್ಬೇಕಲ್ವಾ? 36 ಆಗಿದೆ, 40 ಮಾಡಿಸ್ಕೊಳ್ರಿ. ಅದ್ ನಿಮ್ಗೆ ಬಿಟ್ಟಿದ್ ವಿಚಾರ. ಅಥವಾ 50 ಅಂತ ಫಿಕ್ಸ್ ಮಾಡ್ಲಿ ಗೌರ್ಮೆಂಟ್. ಅವರು ಏನಿದೆ ಡಿಪಾರ್ಟ್ಮೆಂಟ್ ಅವ್ರು ಫಿಕ್ಸ್ ಮಾಡಿ ನೋಡೇ ಮಾಡ್ತಾರೆ. ಮಿನಿಮಮ್ 2 ಕಿಲೋಮೀಟರ್ಸ್ಗೆ ಅಲ್ವಾ ಅದು ಆಗೋದು? ಫಸ್ಟ್ 2 ಕಿಲೋಮೀಟರ್ಸ್ಗೆ ಅಲ್ವಾ? 1.8 ಕಿಲೋಮೀಟರ್ಗೆ 36 rupees ಇದೆ. ಇವಾಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂತ. ಅದು ಸರ್ಕಾರ ಗಮನಕ್ಕೆ ಇರುತ್ತೆ. ನೀವು ರೆಪ್ರೆಸೆಂಟೇಷನ್ ಕೊಡಿ, ಮಾಡ್ತಾರೆ. ಒಂದೇ ದಿನಕ್ಕಾಗಲ್ಲ, ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು. ಮಾಡಿಸ್ಕೋಬೇಕು, ಅದನ್ನ ಜಾಸ್ತಿ ಮಾಡಿಸ್ಕೊಂಡ್ಬಿಡಿ ಅಂತ ಅಲ್ವಾ? ಅದೇ ಜಾಸ್ತಿ ಇದೆ, ಯಾರು ಕ್ವಶನ್ ಮಾಡಲ್ಲ. ಇವಾಗ ಅಲ್ಲಿ 50 ರೂಪಾಯಿ MRP ಇದ್ದು 60 ರೂಪಾಯಿ ಆದ್ರೆ ಬೇಜಾರಾಗುತ್ತೆ ಅವ್ರಿಗೆ. ಈಗ ಇಲ್ಲಿಂದ ನಮ್ ಸರ್ಕಲ್ ಇಂದ ಮೂರೇನ್ ಮಾಲಕ್ಕೆ 70 ರೂಪಾಯಿ ಕೊಡ್ತಾರೆ, 60 ರೂಪಾಯಿ ಓಲಾ ಊಬರ್ ಅಲ್ಲಿ. ಎಲ್ಲಿಗೆ? ಒರೇನ್ ಮಾಲ್ಗೆ ಇಲ್ಲಿಂದ ಇಲ್ಲಿಂದ. ಓಕೆ. ಇದು ನಾವು ಯಾರು ಕೇಳಿದ್ರೆ ಏನಕ್ಕೆ ಎಂತ ಎಲ್ಲ ಕೇಳ್ತಾ ಕ್ವಶನ್ ಆಗತ್ತೆ. ನಿಮ್ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಇದಾಗತ್ತೆ, ಹೌದು ಪ್ರಾಬ್ಲಮ್ ಆಗೇ. ಆಮೇಲೆ ಇದು ಆಟೋ ಹಾ ಅದೇ ಹೇಳ್ತಿರೋದು. ಮೈನರ್ಗಳು ಜಾಸ್ತಿ ಅವಾಯ್ಡ್ ಮಾಡಿ. ನಿಮ್ಮಲ್ಲೇ ಗೊತ್ತಿರ್ತಾರೆ ಆಟೋಗಳು ಕೆಲವೊಬ್ರು DL ಇಲ್ದೇನೆ ಓಡಿಸ್ತಾ ಇದ್ರು ಸುಮಾರು. ನಾವು ದಿನಾಲು ಚೆಕ್ ಮಾಡುವಾಗ ನೋಡ್ತಿರ್ತೀವಿ. ಅದು ನೀವು ಗೊತ್ತಿರೋ ಸೀನಿಯರ್ಸ್ ಹೇಳ್ಬೇಕು ಅವ್ರಿಗೆ, ಡಿಸ್ಪ್ಲೇ ಕಾರ್ ಹಾಕ್ಸ್ಬೇಕು ಅವ್ರಿಗೆ. ಇಲ್ಲ DL ಆಗಿಲ್ಲ ಅಂದ್ರೆ ಅವ್ರಿಗೆ ಹೆಂಗೂ ಓಡ್ಸೋದು ಬರುತ್ತಲ್ವಾ, DL ಮಾಡ್ಸ್ಕೊಳಕ್ ಹೇಳ್ಬೇಕು. ನೀವು ಸೀನಿಯರ್ಸ್ ಗೊತ್ತಾಗುತ್ತದು. ರೆಗ್ಯುಲರ್ ಓಡೋವ್ರಿಗೆ ಯಾರೋ ಹೊಸಬ ಬರ್ತಾನೆ, ಹುಡುಗ ಬರ್ತಾನೆ, ನೀವು ಅವ್ರು ಸರಿ ಮಾಡ್ಬೇಕು. ಇಲ್ಲ ನಮ್ ಗಮನಕ್ಕೆ ತರ್ಬೇಕು. ಬಾಕಿ ಇರುವ ದಂಡ ಒಂದ್ 50% ಡಿಸ್ಕೌಂಟ್ ಇಲ್ಲೇ ಬನ್ನಿ. 3ನೇ ಸಲ ಕೊಡ್ತಾ ಇರೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದ್ರೆ 3ನೇ ಸಲ ಕೊಡ್ತಾ ಇರೋದ್ರ ಮುಂದೆ ಬಿಡ್ತಾರೋ ಗೊತ್ತಿಲ್ಲ. ಮುಂದೆ ಮತ್ತೆ ಬಿಡ್ತಾರೆ ಅಂತ ಬಿಡಬೇಡಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ದಂಡವನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಬನ್ನಿ. ಎಲ್ಲ ಯಾವ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಇನ್ನೊಂದ್ ಕೊಡಿ, ಅಥವಾ ನಮ್ಮ ASI ಗೀತಾಗಳು ಇದು PSI ಸರ್ಗಳು ಇರ್ತಾರೆ, ಅವ್ರ ಹತ್ರ ಹೋಗಿ ಕ್ಲಿಯರ್ ಮಾಡ್ಕೊಂಡು ದಯವಿಟ್ಟು. ಆಮೇಲೆ ನಾವು ದಂಡ ಬನ್ನಿ ಪರಮೇಶ್ವರ್ ಈ ಕಡೆ ಬನ್ರಿ. ನೀವ್ ಬನ್ನಿ ಈ ಕಡೆ ಬನ್ನಿ. ತಪ್ಪು ಮಾಡೋದೇ ಉದ್ದೇಶ. ಅದನ್ನೊಂದು ನಿಮ್ಮಂತ ನಾವು ದಂಡ ಕಟ್ಟಿ ಅಂತ ನಮ್ಗೆ ಖುಷಿ ಇಲ್ಲಪ್ಪ. ಪಬ್ಲಿಕ್ ಇಂದ ದಂಡ ಕಟ್ಸ್ಕೊಳೋದು ನಮ್ಗೆ ಸಮಾಧಾನನೂ ಇಲ್ಲ, ಖುಷಿನೂ ಇಲ್ಲ. ದಂಡ ಕಡಿಮೆ ಆಗ್ತಿದೆ ಅಂದ್ರೆ ನಮ್ಮ ಲಿಮಿಟ್ಸ್ ಅಲ್ಲಿ ಚೆನ್ನಾಗಿದೆ ಅಂತ, ಟ್ರಾಫಿಕ್ ಚೆನ್ನಾಗಿದೆ
ಇಂಡಿಸಿಪ್ಲಿನ್ ಇದೆ ಪಬ್ಲಿಕ್ ಇಂದ, ನಮ್ ಪೊಲೀಸ್ ಕೆಲಸನೂ ಕಡಿಮೆ ಇದೆ ಅಂತ ಅರ್ಥ. ಅದು ನಮ್ಗೆ ಆತರ ಇಂಟ್ರೆಸ್ಟ್ ಇಲ್ಲ. ಆದಷ್ಟು ಅವಾಯ್ಡ್ ಮಾಡಿ, ಏನ್ ಮಾಡಕ್ಕಲ್ಲ, ಒಂದೆರಡು ಆಗ್ತವೆ ಓಕೆ. ಅದು 21ರಿಂದ ಇದೆ ನಮ್ಗೆ ಇದು 50% ಡಿಸ್ಕೌಂಟ್ ಅಲ್ಲಿ. ನಿಮ್ಗೆ ತಿಳಿದವ್ರು ಕ್ಲಿಯರ್ ಮಾಡ್ಸ್ಕೊಂಡು ಕೇಳ್ಬಿಡಿ, ಪೆಂಡಿಂಗ್ ಇರೋದು ಬೇಡ ಅನ್ನೆಸರಿ. ಅದೇನೋ ಆಗುತ್ತೆ, ಯಾವ್ದೋ ಒಂದು ಸಿಗ್ನಲ್ ಜಂಪ್, ಇನ್ನೊಂದು ನಮ್ಮ ಪೊಲೀಸ್ ಹಿಡ್ಕೊಂಡು ಫಸ್ಟ್ ಚೆಕ್ ಮಾಡೋದು ಹಳೇದು ಎಷ್ಟಿದಾವೆ ಅಂತ. ಅದ್ ನೋಡಿ ಇದೇ ಕಳ್ಸಿ ನಿಮ್ದು ಅಂತ ಬೈದು ಮತ್ತೆ ಇನ್ನೊಂದ್ಸರಿ ಆತರ ಸುಮ್ನೆ ಜಾಸ್ತಿ ಆಗುತ್ತೆ ಅವೆಲ್ಲ. ಕ್ಲಿಯರ್ ಮಾಡ್ಕೊಂಡ್ಬಿಡಿ, ಮತ್ತೆ ಮಾಡೋದು ಬೇಡ ನಾವ್ ಹೇಳ್ತಿರೋದು, ಯಾರು ಮಾಡ್ಲೇಬೇಡಿ. ಒಂದು ವೈಲೇಷನ್ ಇಲ್ದಂಗ್ ನೋಡ್ಕೊಳ್ರಿ ಅಂತ. ಇದಾರೆ ಆತರ ಸುಮಾರು ಜನ ಸಿಗ್ತಾರೆ ನಮ್ಗೆ, ಅವ್ರು ಇಲ್ಲಿವರೆಗೂ ಸರ್ವಿಸ್ 10-20 ವರ್ಷ ಗಾಡಿ ಓಡಿಸಿರ್ತಾರೆ, ಒಂದೇ ಒಂದು ವೈಲೇಷನ್ ಹಾಕ್ಸ್ಕೊಂಡಿರಲ್ಲ. ಹಂಗೆ ಇರ್ಬೇಕು ಅಂತ. ಇವಾಗ ನಾವಿನ್ನು ಮ್ಯಾನ್ಯಲಿ ಮಾಡ್ತಿದೀವಿ, ನಿಮ್ಗೆ ಸ್ವಲ್ಪ ಎಕ್ಸ್ಕ್ಯೂಸ್ ಸಿಗುತ್ತೆ. ನೋಡ್ತೀವಿ ಒಂದ್ ಸಿಗ್ನಲ್ ಜಂಪ್ ಅಲ್ಲಿ 10 ಗಾಡಿ ಹೋದ್ರೆ ಲಾಸ್ಟ್ ಒಂದೆರಡು ಫೋಟೋ ತಗೊಂತಾರೆ ಅಷ್ಟೇ, 10 ತಗೊಳಕ್ ಬರಲ್ಲ. ಈ AI ಕ್ಯಾಮ್ರಾಸ್ ಏನಿದಾವೆ 10 ಅಲ್ಲ 100 ಹೋಗ್ಲಿ, 100ದ್ದು ಅಟ್ ಎ ಟೈಮ್ ಕ್ಯಾಪ್ಚರ್ ಮಾಡುತ್ತೆ ವಿತ್ ನೀಟಾಗಿ ನಂಬರ್ ಪ್ಲೇಟ್. ಅರ್ಥ ಆಯ್ತಾ? ಯಾವ್ದೇ ಕಾರಣಕ್ಕೂ ತಪ್ಸ್ಕೊಳಕ್ ಬರಲ್ಲ ಇನ್ಮೇಲೆ. ಇದಿನ್ನು ಜಾಸ್ತಿ ಆಗುತ್ತೆ ಬರ್ತಾ ಬರ್ತಾ. ಸೊ ನಾವು ಅಡಾಪ್ಟ್ ಮಾಡ್ಕೋಬೇಕು, ಸಿಸ್ಟಮ್ಗೆ ಅಡಾಪ್ಟ್ ಆಗ್ಬೇಕು, ರೂಲ್ಸ್ ಫಾಲೋ ಮಾಡ್ತಿರ್ಬೇಕು. ಅದ್ ಬಿಟ್ಟಿದೀವಿ ಅಂದ್ರೆ ನಮ್ ಕಂಟ್ರೋಲ್ ಏನಿರೋದಿಲ್ಲ, ಎಲ್ಲ AI ಜನರೇಟೆಡ್ ಇರ್ತವೆ. ಅವ್ರು ಯಾರು ನಮ್ಮ ಮಾತು ಕೇಳ್ತಾರೆ, ಬರುತ್ತೆ ನೀಟಾಗಿ ಬರುತ್ತೆ, ಮನೆಗೆ ಸೀದಾ ಅವರೇ ಕಳ್ಸ್ಕೊಡ್ತಾರೆ. ನಮ್ದು ಮ್ಯಾನ್ಯಲಿ ಏನು ಇರೋದೇ ಇಲ್ಲ ಆಪ್ಷನ್ಸ್, ಆತರ ಮಾಡ್ಬಿಡ್ತಾರೆ. ಮಿಷನ್ ಏನಿದೆ ಅದಷ್ಟೇ ಕೆಲಸ, ಅದಕ್ಕೆ ಇಷ್ಟು ಕೊಡ್ತಾರೆ ವೈಲೇಷನ್ಸ್. ಸಿಗ್ನಲ್ ಜಂಪ್ ಮಾಡೋದಕ್ಕೆ ಆ ವೈಟ್ ಲೈನ್ ಇರುತ್ತೆ ನಮ್ದು, ಅದ್ ಮುಂದೆ ಬಂದ್ ನಿಂತ್ಕೊಂಡ್ರೆ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಮೇಲೆ, ಅಥವಾ ನಂಬರ್ ಪ್ಲೇಟ್ ಡಿಫೆಕ್ಟ್ ಇರುತ್ತೆ. ಇಲ್ಲಿ ನಮ್ಮ CMT ಜಂಕ್ಷನ್ ತಗೊಳ್ರಿ, ಎಷ್ಟು ವೆಹಿಕಲ್ಸ್ ಹೋಗ್ತವೆ ಡೈಲಿ, ಸುಮಾರು ಲಕ್ಷಕ್ಕಿಂತ ಜಾಸ್ತಿ ಪಾಸ್ ಆಗ್ತವೆ. ಅಷ್ಟು ವೆಹಿಕಲ್ಸ್ ನಂಬರ್ ನೋಟ್ ಮಾಡ್ತಿರುತ್ತೆ ಅದು, ಅಷ್ಟು ಎಲ್ಲ ನಂಬರುನು ಅದು ಕರೆಕ್ಟ್ ಆಗಿದೆಯಾ ಇಲ್ಲ ಎಲ್ಲ ಗೊತ್ತಾಗುತ್ತೆ ಅದಕ್ಕೆ. ಆ ತರ ಇದೆ ಸಿಸ್ಟಮ್. ಇದು ಎಲ್ಲ ಕಡೆ ಬರುತ್ತೆ ಇನ್ನು ಬರ್ತಾ ಬರ್ತಾ. ಅದಕ್ಕೆ ನಾವೇನ್ ಮಾಡ್ಬೇಕು, ರೂಲ್ಸ್ ಫಾಲೋ ಮಾಡೋದು ಕಲ್ತ್ಬೇಕು ಅಷ್ಟೇನೆ, ಬೇರೆ ಏನು ಆಪ್ಷನ್ಸ್ ಇಲ್ಲ ಅದರಲ್ಲಿ. ಎಲ್ಲರೂ ಒಳ್ಳೇದಾಗುತ್ತೆ, ನಿಮ್ಗೂ ಕರೆಕ್ಟ್ ಆಗಿರುತ್ತೆ, ವೈಲೇಷನ್ಸ್ ಆಗಲ್ಲ, ಫೈನ್ ಕಟ್ಟೋ ಅವಶ್ಯಕತೆ ಇಲ್ಲ, ಪಕ್ಕದವ್ರಿಗೂ ಅನುಕೂಲ ಆಗುತ್ತೆ, ನಮ್ ಜೊತೆ ಓಡಾಡೋ ಜನಕ್ಕೆ. ಮತ್ತೆ ಎಲ್ಲರೂ ಆರಾಮಾಗಿ ಸೇಫ್ ಆಗಿ ಮನೆ ರೀಚ್ ಆಗ್ತೀರಿ. ಬೇರೆ ಏನೋ ಇದೆಯಾ? ಆಮೇಲೆ ಸಮಯದ ಅಭಾವ ಇರೋದ್ರಿಂದ ಎಲ್ರಿಗೂ ಕೆಲಸದ ಒತ್ತಡ ಇದ್ದೇ ಇರುತ್ತೆ. ದಯವಿಟ್ಟು ನಿನ್ನೆ ಒಂದು ಮೆಮೊ ಹಾಕಿದ್ದಾರೆ ನಮ್ಮ DG ಆಫೀಸ್ ಇಂದ. ಪ್ರತಿಯೊಬ್ಬರು ಸಾರ್ವಜನಿಕರಿಗೆ ಮನವಿ ಏನಂದ್ರೆ, ಪ್ರತಿಯೊಂದು ಗಾಡಿಗೂ ವಾಹನಕ್ಕೂ ಎಮಿಷನ್ ಟೆಸ್ಟ್ ಮಾಡಿಸಿ ERS ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ. ಯಾಕಂದ್ರೆ ಅದು ನಾಳೆಯಿಂದನೋ ಅಥವಾ ಇವತ್ತಿಂದನೋ ದಸರಾ ಅಂತ ಹೇಳ್ತಾರೆ. ದಯವಿಟ್ಟು ಎಲ್ರನ್ನ ಪ್ರತಿಯೊಂದು ವಾಹನಕ್ಕೂ, 2 ವೀಲರ್ ಇರ್ಲಿ, ಆಟೋ ಇರ್ಲಿ, ಕಾರ್ಗಳಿರ್ಲಿ, ಎಮಿಷನ್ ಟೆಸ್ಟ್ ನ ಮಾಡಿಸಿಲ್ಲ ದಯವಿಟ್ಟು. ಅದೇನೋ ಒಂದು 50-100 ರೂಪಾಯಿ ಇರುತ್ತೆ, ಅದು ಮಾಡಿಸಿಲ್ಲ ಅಂದ್ರೆ 1,000 ರೂಪಾಯಿ ದಂಡ ಇದೆ. 1,000 ರೂಪಾಯಿ ದಂಡ ಇದೆ. ಬರೀ 50 ರೂಪಾಯಿಗೋಸ್ಕರ 1,000 ರೂಪಾಯಿ ಕಟ್ಬೇಡಿ. ಮತ್ತೆ 6 ಮಂತ್ಸ್ ಒಂದ್ಸರಿ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಂತಿರ್ಬೇಕು ಅಷ್ಟೇನೆ. ಆಮೇಲೆ ನಿಮ್ದು ಏನಾದ್ರು ಸಮಸ್ಯೆಗಳಿದ್ರೆ ಕೇಳ್ಬೋದು, ಸಾರ್ವಜನಿಕರು ಯಾರಾದ್ರೂ ಸಮಸ್ಯೆ ಇದ್ರೆ ಕೇಳಿ. ಮಕ್ಕಳು 3 ಜನ 4 ಜನ ಮಕ್ಕಳು ಓಡಾಡ್ತಾರೆ, ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. 2 ವೀಲರ್ ಅಲ್ಲಿ ತ್ರಿಬಲ್ ರೈಡ್ಸ್. ಇನ್ನೊಂದು ಏನಾಗ್ಬೇಕು ಗೊತ್ತಾ, ಈ ಮಾಡೋಣ ಪ್ರತಿಯೊಂದು ಏರಿಯಾಗೆ ಒಬ್ಬೊಬ್ರು ಪೊಲೀಸರು ಇರ್ತೀವಿ, ಅಂದ್ರೆ ಕೋಬ್ರಾಗಳಂತ ನೇಮಕ ಮಾಡ್ಕೊಂಡಿರ್ತೀವಿ. ಅಲ್ಲ ಮಾಡೋಣ, ಅದನ್ನ ನೋಡ್ಕೊಂಡ್ ಮಾಡೋಣ. ನೀವು ಒಂದು ನಂಬರ್ ಪ್ಲೇಟ್ ನ ನಂಬರ್ ಅಥವಾ ವಿಡಿಯೋ ಏನಾದ್ರು ಇದ್ರೆ ನಮ್ಗೆ ಕಳಿಸಿ, ನಮ್ ನಂಬರ್ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರು ಏರಿಯಾಗೆ ಒಬ್ಬೊಬ್ರು ಇರ್ತೀವಿ ಪೊಲೀಸ್. ಆತರ ನೋಡಿ ಸ್ವಲ್ಪ ವಿಡಿಯೋಸ್ ಮಾಡಿ ಕಳ್ಸ್ಕೊಡಿ. ಅಥವಾ ಯಾವ ಏರಿಯಾ ಯಾವ ಟೈಮ್ ಓಡಾಡ್ತಾರೆ, ಅವ್ರು ಒಂದೇ ಟೈಮ್ ಮಾಡ್ತಿರ್ತಾರೆ ಮಕ್ಳು, JP ಪಾರ್ಕ್ ಕಡೆ. ದಂಡ ಹಾಕೋಣ, ಆಮೇಲೆ ಅವೇರ್ನೆಸ್ ಮೂಡ್ಸೋಣ, ಬದಲಾವಣೆ ಮಾಡಿ. ಬ್ರಿಡ್ಜ್ ಜಾಸ್ತಿ ಮಾಡ್ತಾರೆ. ಬೇಜಾರ್ ಮಾಡ್ಕೊಂಡ್ಬೇಡಿ, ನಾನು ಮೊನ್ನೆ ಮಾತಾಡ್ತೀನಿ ಸರ್. ಹೇಳಿ. ಫಸ್ಟ್ ಇರೋರು ಮೀಟ್ ಹಾಕೊಂಡು ಗಾಡಿ ಓಡ್ಲಿಕ್ಕೆ ಹೇಳಿ. ಮೀಟ್ ಹಾಕೊಂಡು ಗಾಡಿ ಓಡಿಸ್ತಾ ಅಂದ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ. ಹೌದು. ಒಂದ್ 10 ರೂಪಾಯಿ ಜನ 20 ರೂಪಾಯಿ ಎಲ್ಲಾಗ್ಬಿಟ್ಟಿದೆ ಅಂದ್ರೆ ಹ್ಮ್ 40 ರೂಪಾಯಿ ಆಗತ್ತೆ, 80 ರೂಪಾಯಿ ಕೇಳ್ತಾರೆ. ಅವ್ರು ಎಲ್ಲಿಂದ ತರ್ತಾರೆ? ಹೌದು. ಒಂದ್ ಗಾಡಿ ಎಲ್ಲಾ ಕಡೆ ನೋಡಿದ್ರೆ ಕೇಳಲೇ ಇಲ್ಲ ಸರ್, ನಂಗೆ ಅದೇ ಸ್ವಲ್ಪ ಸಂತೋಷ ಆಗೋಯ್ತು. ನೋಡಿ, ಅವರೊಬ್ಬರು ಸಾರ್ವಜನಿಕರು ಹೇಳಿದ್ದಾರೆ ಮೀಟರ್ ಹಾಕೊಂಡು ಓಡಿಸಿ ಅಂತ. ಆಮೇಲೆ ಇನ್ನು 99% ಎಲ್ಲ ಓಲಾ ಊಬರ್ ಓಡಿಸ್ತಾರೆ. ಅದೇ ಆನ್ಲೈನ್ ಬುಕ್ಕಿಂಗ್ ಇರ್ತವೆ, ನಾವು ಓಡಿಸೋ ಜಾಗದಲ್ಲಿ ಮೀಟರ್ ಹಾಕೊಂಡು ಕೇಳೋಣ, ನಾವು ಒಂದೇ 1% ಆಯ್ತಾಯ್ತು, ನಾನು ಹೇಳಿ ಕೇಳಿ. ಇವಾಗ ಓಲಾ ಊಬರ್ನೇ ಅಡಿಟ್ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಓಲಾ ಹೋಗ್ಬಾರೆ. ಇಲ್ಲ, ಒಂದ್ ನಿಮಿಷ. ಇವಾಗ ಅಲ್ಲ ರೀ, ಮೀಟರ್ ಹಾಕಕ್ ಏನ್ ಸಮಸ್ಯೆ ನನ್ಗಂತ ಅರ್ಥ ಆಗಿಲ್ಲ. ಇವಾಗ ಓಲಾ ಊಬರ್ ಇದೆ ಬಿಡಿ, ಈಗ ನಿಮ್ ಆಟೋದಲ್ಲಿ ಮೀಟರ್ ಇದೆಯಲ್ಲ, ಹಾಕೋದಕ್ಕೆ ಏನ್ ಪ್ರಾಬ್ಲಮ್? ಅಲ್ಲ, ಏನ್ ನೋವಾಗುತ್ತೆ ಅದಕ್ಕೆ? ಏನಾಗಲ್ಲ. ಮತ್ತೆ ಸುಮ್ನೆ ಯಾಕೆ ಹಾಕ್ತೀರಿ? ಪ್ಯಾಸೆಂಜರ್ ಹಚ್ಕೊಂಡಾಗ ಹಾಕಿ, ಸುಮ್ನೆ ಹಾಕೊಂಡು ಓಡಾಡ್ಬೇಡಿ. ನೀವ್ ಓಲಾ ಊಬರ್ ಮಾಡ್ಸಿ ಅಪ್ಪ. ಅವ್ರು ಕೇಳ್ತಿರೋದು ಅದಲ್ಲ ರೀ, ಸುಮ್ನೆ ಇದು ವಿತಂಡವಾದ ಅಂತ ಆತರ ಮಾಡ್ಬಾರ್ದು. ನಾನೇನ್ ಕೇಳ್ರಿ, ಅವ್ರು ಹೇಳ್ತಿರೋದೇನು, ಓಲಾ ಊಬರ್ಗೆ ಆಲ್ರೆಡಿ ಪ್ರೈಸ್ ಫಿಕ್ಸ್ ಆಗಿರುತ್ತೆ, ಮೀಟರ್ ಯಾವನು ಕೇಳೋದಿಲ್ಲ.
ಪಬ್ಲಿಕ್ ಡೈರೆಕ್ಟ್ ಆಗಿ ಬರ್ತಾರಲ್ಲ ಅವ್ರಿಗೋಸ್ಕರ ಕೇಳ್ತಿರೋದು ಅಷ್ಟೇ ಅವರು. ಇಲ್ಲಪ್ಪ 99% ಇಲ್ಲ. ತಮ್ಮ ಹೆಸರೇನು ಹೇಳಿರಿ. ತಮ್ಮ ಹೆಸರೇನಪ್ಪ? ನಿಮ್ ಹೆಸರು ಕೇಳ್ದೆ ರೀ, ನಿಮ್ ಹೆಸರು? ಸುಂದರ್ ಅವ್ರೆ, ನಾನು ಏನ್ ಹೇಳ್ತಿದ್ದೀನಿ ಗೊತ್ತಾ, ನಾನು ಬರ್ತೀನಿ ಅಂತ ತಿಳ್ಕೊಳ್ರಿ. ನಾನ್ ಕೇಳ್ತೀನಿ ಮೀಟರ್ ಹಾಕಂದ್ ನಾನು ಕೇಳ. ಪಬ್ಲಿಕ್ ಎಲ್ಲರಿಗೂ ಗೊತ್ತಿಲ್ಲ ಮೀಟರ್ ಹಾಕ್ಸ್ಬೇಕು, ಅದ್ರ ಅಷ್ಟೇ ದುಡ್ಡು ಕೊಡ್ಬೇಕು ಅಂತ ಜಾಸ್ತಿ ನಾಲೆಡ್ಜ್ ಎಲ್ಲರಿಗೂ ಇಲ್ಲ. ನಿಮ್ ಡ್ಯೂಟಿ ಅದು, ಇದಾಯ್ತಾ? ನೀವು 100% ಓಲಾ ಓಡಿಸ್ಕೊಂಡು ನಮ್ ಸಂಬಂಧ ಇಲ್ಲ. ಪಬ್ಲಿಕ್ ಓಡಿಬೇಕಾದ್ರೆ ವಿತೌಟ್ ಓಲಾ ಅಥವಾ ಒಬ್ಬರು ನೀವು ಅದು ಹಾಕಿ, ಅದಕ್ಕೇನ್ ತೊಂದ್ರೆ ಇಲ್ವಲ್ಲ. ಮೀಟರ್ ಆಲ್ರೆಡಿ ಇದೆ ನಿಮ್ಮ ಹತ್ರ, ಅದು ಓಡ್ಬಿಟ್ಟು ಏನು ಸೌದೋಗಲ್ಲ. ಮತ್ ಬಿಡಿ ಯಾಕೆ ತರ ಕೆಲ್ಸ್ಕೊಂತೀರಿ? ಯಾರು ಕೇಳೋದಿಲ್ಲಪ್ಪ, ಕೇಳೋದೇ ಇಲ್ಲ ಅವರು. ನಿಮ್ ಡ್ಯೂಟಿ ಅದು ಅಂತ ಹೇಳ್ತಿದೀನಿ. ನನ್ ಡ್ಯೂಟಿ ನಾನ್ ಮಾಡ್ಬೇಕು, ಅವ್ರ ಬಂದ್ ಪಬ್ಲಿಕ್ ನನ್ ಕೇಳೋ ಅವಶ್ಯಕತೆ ಇಲ್ಲ. ಅರ್ಥಾಯ್ತಾ? ನಾನ್ ಟೈಮ್ ಬರ್ಬೇಕು, ಅಲ್ಲಿ ಮೂವ್ಮೆಂಟ್ ಇದೆ, ಅಲ್ಲಿ ಹೋಗ್ಬೇಕು. ಜಾಸ್ತಿ ಇತ್ತಾ, ಟ್ರಾಫಿಕ್ ಜಾಸ್ತಿ ಆಯ್ತಾ ನಾನು ಹೋಗ್ಬೇಕು, ಬರೀ ಸಿಬ್ಬಂದಿ ಇರ್ತಾರೆ ನಾನು ಹೋಗ್ಬೇಕು. ನಾನೇ ನಿಂತ್ಕೊಂಡ್ ಮಾಡ್ತೀನಿ, ನನ್ಗೇನಿದೆ? ಅದ್ ನಮ್ ಕೆಲ್ಸ ಅದು. ನನ್ಗೆ ಯಾರು ಕೇಳಿ ಅಂತ ಇಲ್ಲೇ ಕುತ್ಕೊಳಕಾಗುತ್ತಾ? ಯಾರು ಕೇಳೋ ಅವಶ್ಯಕತೆ ಇಲ್ಲ. ನಾವು ಹೋಗೋಣ ಫಸ್ಟ್, ನಾವು ಬುದ್ಧಿವಂತರಾಗೋಣ ರೀ. ಜನ ದಡ್ಡಿದ್ದಾರೆ, ಆಯ್ತು ನಾವು ಬುದ್ಧಿವಂತರು ಇದೀವಿ, ಮಾಡೋಣ ಬಿಡಿ. ಎಷ್ಟ್ ಜನಕ್ಕೆ ನೀವು ಆಟೋ ಹತ್ತವ್ರು ಎಲ್ಲರೂ ನಾಲೆಡ್ಜ್ ಇರ್ಬೇಕಂದ್ರೆ ಆಗುತ್ತಾ? ಆಟೋ ಓಡಿಸೋ ಜನಕ್ಕೇನೆ ನಾಲೆಡ್ಜ್ ಪೂರ್ತಿ ಇಲ್ಲ, ಏನ್ ರೂಲ್ಸ್ ಪೂರ್ತಿ ಗೊತ್ತಿಲ್ಲ. ಪಬ್ಲಿಕ್ ನೀವು ತಿಳ್ಕೊಂಡ್ ಬರ್ಬೇಕು ಅಂದ್ರೆ ಹೆಂಗಾಗುತ್ತೆ? ಆಗೋದಿಲ್ಲ. ನೀವು ಮೀಟರ್ದು ಅವ್ರು ಹೇಳಿ ಸಹಜ, ಅದು ಸರಿ ಇದೆ. ನಾನು ಇನ್ಸ್ಪೆಕ್ಟರ್ ಅಂತ ಗೊತ್ತಿಲ್ಲದೆ ಮತ್ತೇಳಿ ಬಂದ್ರೆ ನನಗೆ 250 ಜಾಸ್ತಿ ಕೇಳ್ತೀರಿ ನೀವು. ನಾನು ಅನುಭವಿಸಿದೀನಪ್ಪ, ನಾನು ಅನುಭವಿಸಿದೀನಿ, ಮಾತಾಡಕ್ ಹೋಗಿಲ್ಲ ಅಷ್ಟೇನೆ. ನಾನು ಅನುಭವಿಸಿದೀನಿ. ನಾನು ಟ್ರೈನ್ ಓಡಾಡ್ತಿದ್ದೆ, ಅಲ್ಲಿ ಬಂದು ಆಟೋ ಮಾತಾಡ್ಬಿಟ್ರೆ ನೀವು ಶಾಕ್ ಆಗ್ತೀರಿ. ಎಲ್ಲಿಂದ ಎಲ್ಲಿಗೆ ಅಂತ ಕೇಳ್ರಿ. ನಡ್ಕೊಂಡು ಹೋಗ್ಬಿಟ್ರೆ ನನ್ಗೆ 5 ನಿಮಿಷ, 10 ನಿಮಿಷ ಅಷ್ಟೇ. ಲಗೇಜ್ಗೋಸ್ಕರ ಕೇಳೋದು ಆಟೋನ. ನಡ್ಕೊಂಡು ಹೋಗಕ್ ನನ್ಗೇನ್ ಬೇಜಾರಿಲ್ಲ. ಅವ್ರಿಗೆ ಕೇಳಿದ ರೇಟ್ ನೋಡಿದ್ರೆ ಬೇಜಾರಾಗುತ್ತೆ. ಆಮೇಲೆ ನಾವು ಪೊಲೀಸ್ ಅವರು ಇನ್ಸ್ಪೆಕ್ಟರ್ ಅಂದಾಗ ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಮೀಟರ್ ಅಂತ ಹಾಕಲ್ಲ, ಮೀಟರ್ ಹಾಕೋದಿಲ್ಲ ಬಿಡಿ. ನಾವು ಡಿಮ್ಯಾಂಡ್ ಮಾಡಿದ್ರು ಹಾಕಲ್ಲ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನೀವ್ ಹಾಕ್ತಿರೇನೋ 90% ನಾನ್ ನೋಡಿದ್ದು. ನಮ್ಮ ಮನೆಯವರೇ ಹೋಗಿದೆ ಎಷ್ಟೋ ಸರಿ, ಅವರೇ ಫೋನ್ ಮಾಡ್ತಾರೆ. ಅವ್ರು ಸ್ವಲ್ಪ ಜಾಸ್ತಿ ರೂಲ್ಸ್ ಫಾಲೋ ಮಾಡ್ಬೇಕು ಅಂತಾರೆ. ನಾವು ಯಾರು ಜನ ಕೇಳೋದಿಲ್ಲ. ಮೀಟರ್ ಹಾಕಂದ್ರೆ ಯಾಕೆ ಹಾಕಲ್ಲ ಮೇಡಮ್ ಹೋಗಿ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಲೇಡೀಸ್ ಬಿಡಿ, ನನಗ್ ಬಿಟ್ಬಿಡಿ, ನನ್ಗೇನ್ ಬೇಜಾರ. ಇನ್ನೊಂದು ಹೋಗ್ತೀನಿ, ನಡ್ಕೊಂಡು ಹೋಗ್ತೀನಿ. ಲೇಡೀಸ್ ಹಂಗ್ ಮಾಡ್ಬಾರ್ದಲ್ವಾ? ನಾವ್ ಹತ್ಸೋದಿಲ್ಲ. ಅವರು ಅಲ್ಲಿ ಒಂದು ಸರ್ಕಲ್ ಒಂದು 5 ಜನ ಆಟೋ ಇರ್ತಾರೆ, ಒಬ್ಬ ಹತ್ಸಿಲ್ಲ ಅಂದ್ರೆ 4 ಜನ ಮಾತಾಡ್ಸೋದಿಲ್ಲ. ಗೊತ್ತಾ ನಿಮ್ಗೆ? ಅದೆಲ್ಲ ವಿಡಿಯೋ ಮಾಡ್ಕೊಡಿ ಸರ್ ಅಂದ್ರೆ ಕೊಟ್ಬಿಡ್ತೀನಿ. ಇದಾವೆ ವಿಡಿಯೋಸ್. ನಾನು ಆದ್ರೂ ಅದೆಲ್ಲ ಕ್ರಮ ಜರುಗಿಸಕ್ಕಾಗಲ್ಲ. ನೀವು 5 ಜನಕ್ಕೂ ನಾನು ಎಕ್ಸೆಸ್ ಡಿಮ್ಯಾಂಡ್ ಫೇರ್ ಹಾಕಿದ್ರೆ ಏನಾಗ್ಬೇಕು? 5 ಜನ 2500 ಗೌರ್ಮೆಂಟ್ ಕಟ್ತಾರೆ. ಅಷ್ಟು ಜನಕ್ಕೂ ಬಡವರು ಇರ್ತಾರೆ ಮನೆ. ನೀನ್ ಅಡ್ಡ ಇದೆಯಾ? ನಿಮ್ ಮನೆಯವ್ರಿಗೆ ಅನ್ಯಾಯ ನಾನ್ ಮಾಡೋದಿಲ್ಲ. ನಿನ್ಗೇನೋ ದುರಂಕಾರ ಅಂತ ನಾನ್ ಫೀಲ್ ಆಗಿ ಸುಮ್ಮನೆ ಆಗ್ಬಿಡ್ತೀನಿ. ನಾನ್ ನಿಂಗೆ ತೊಂದರೆ ಕೊಟ್ಟೇನೋ ಆಗುತ್ತೆ, ನಿನ್ಗೆ ನಷ್ಟ ಇಲ್ಲ. 500 ರೂಪಾಯಿ ಕಟ್ಟು ಹೋಗ್ಬಿಡ್ತೀಯ, ನಮ್ ಬೈಕೊಂಡು ಹೋಗ್ತೀಯಾ? ಕೊನೆಗೆ ಯಾರಿಗೆ ಸಫರ್ ಆಗೋದು? ನಿನ್ ಹೆಂಡತಿ ಮಕ್ಳೆ. ನಿನ್ಗೇನ್ ಆಗ್ಬೇಕು? ನಿನ್ಗೆ ಏನ್ ಬೇಕೋ ಅದೇ ಮಾಡ್ಕೊಂಡು ಮನೆಗೆ ಹೋಗೋ. ನೀನ್ ಸುಮ್ನೆ ಅಂತ ಹೋಗಲ್ಲ. ನಿನ್ಗೆ ಏನ್ ಬೇಕೋ ತಿಂತೀಯಾ, ಕಬಾಬ್ ತಿನ್ಕೊಂಡು ಸಂಜೆ ಒಂದ್ 60 ಹಾಕೊಂಡು ಮನೆಗೆ ಹೋಗಿ ಮಾಡ್ಕೊಂಡ್ಬಿಡ್ತೀಯ. ಅದು ಕಡಿಮೆ ಆಗೋದು ಯಾರಿಗೆ? ಫೈನಲಿ ನಿನ್ ಹೆಂಡತಿ ಮಕ್ಳು ಕಡಿಮೆ ಆಗುತ್ತೆ. ಕರೆಕ್ಟಾ? ಅವ್ರಿಗೆ ಬಾಡನ್ ಅವ್ರಿಗೆ ಗೊತ್ತಿಲ್ಲ. ನಮ್ಮ ಯಜಮಾನ್ ಇಷ್ಟ ದುಡ್ದಾರ ಅಂತ ಅವ್ರು ತಿಳ್ಕೊಂತಾರೆ. ಯಜಮಾನ್ ತರಲೆ ಮಾಡಿ ಒಂದ್ 5 ರೂಪಾಯಿ ಫೈನ್ ಕಟ್ ಬಂದ್ರೆ ಗೊತ್ತಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಹಂಗಾಗಿ ನಾವು ಸ್ವಲ್ಪ ಲೀನಿಯನ್ಸ್ ಕೊಡೋದು ಏನಕ್ಕೆ? ಇದಕ್ಕೆ ನಾವು ತುಂಬಾ ಸ್ಟ್ರಿಕ್ಟ್ ಮಾಡ್ಬಿಟ್ರೆ ಮುಗ್ದೋಯ್ತೀನಿ ಕತೆ. ನೀವು ಜಗ್ಲಿಕ್ ಬರ್ತೀರಲ್ಲ ಯೂನಿಯನ್ ಸೇರ್ಕೊಂಡು ನಮ್ಮ ಮೇಲೆ, ಪೊಲೀಸರ ಮೇಲೆ. ನಿಜನೇ ಇಲ್ವೋ? ನೀವು ಬೇಕು ನನ್ನ ಜೊತೆ ಬನ್ನಿ, 1 ಗಂಟೆ ಬನ್ನಿ, 100 ಆಟೋ ವೈಲೇಷನ್ ತೋರಿಸ್ತೀನಿ. 100 ಒಂದೇ 1 ಗಂಟೆಯಲ್ಲಿ. ಅದೇ ಹೇಳ್ತಿರೋದು. ಅದಕ್ಕೆ ನಾನ್ ಹೇಳ್ತಿರೋದು, ನೀವು ಸರಿ ಇರ್ಬೋದು, ಎಲ್ಲರೂ ಸರಿ ಇರ್ಲಿ ಅಂತ ನಾನು ಕೇಳ್ತೇನೆ. ನಾವು ಯೂನಿಫಾರ್ಮ್ ಹಾಕೋ ಜನ ನಾವು ಸರಿ ಇರ್ಬೇಕು. ಫಸ್ಟ್ ಪಬ್ಲಿಕ್ ಇಂದ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಫಸ್ಟ್ ನಾವು ಸರಿ ಇರೋಣ. ಪಬ್ಲಿಕ್ ಇಂದ ಇದೆ ನನಗೂ ಗೊತ್ತು. ಅವ್ರು ಯಾರು ಹೇಳಿದ್ರು ಸ್ವಲ್ಪ ಜಾಸ್ತಿ ದುಡ್ಡು ಇರೋರು ತರಲೆ ಮಾಡ್ತಾರಂತ, ಅದ್ ನಿಜಾನೂ ಇದೆ. ಇರ್ಲಿ, ನಾವು ಸರಿ ಇರೋಣ ಬಿಡಿ. ಅವ್ರು ಏನಾದ್ರು ಮಾಡ್ಕೊಂಡು ನಾವು ಟೆನ್ಷನ್ ಆಗೋದು ಬೇಡ. ಅರ್ಥ ಆಯ್ತಾ ಸುಂದರ್? ನಾನು ಹೇಳಿದ ಪಾಯಿಂಟ್ ಅರ್ಥ ಆಯ್ತಾ ನಿಮ್ಗೆ? ನಿಮ್ದು ಸಮಸ್ಯೆ ಇದೆ, ಗ್ಯಾಸ್ ಜಾಸ್ತಿ ಆಗಿದೆ, ಮೇಂಟೆನೆನ್ಸ್ ಕಷ್ಟ ಇದೆ. ಆಟೋಮೊಬೈಲ್ ಫೀಲ್ಡ್ ನಾನು ಹುಡ್ದಾಗಿಂದ ಅದೇ ಫೀಲ್ಡ್ ಅಲ್ಲಿ ಬೆಳೆದಿದ್ದೀನಿ. ಅದ್ ತಿಳ್ಕೊಂಬಿಡಿ ಫಸ್ಟ್. ಅರ್ಥ ಆಯ್ತಾ? ನನ್ ಗೊತ್ತು ಎಲ್ಲ ಕೈಯೆಲ್ಲ ನಾನು ಗ್ರೀಸ್ ಮಾಡ್ಕೊಂಡು ಬಂದಿರೋ ಮನುಷ್ಯರು ನಾವು. ಆ ಕಷ್ಟ ನೋವು ನಮಗೂ ಗೊತ್ತಿದೆ. ಅವ್ರು ದುಡಿಯೋದು ಎಷ್ಟು ಅಂತಾನು ಗೊತ್ತಿದೆ. ನಾವೊಂದು 500 1000 ಹಾಕ್ಬಿಟ್ರೆ ಏನಾಗುತ್ತೆ ಫ್ಯಾಮಿಲಿ ಅಂತ ನಮ್ಗೆ ಗೊತ್ತಿದೆ ಅಲ್ವಾ? ನೀವು ದಿನಕ್ಕೆ ಎಷ್ಟು ದುಡಿತೀರಿ? ಮ್ಯಾಕ್ಸಿಮಮ್ ಅಂದ್ರೆ 1 ರಿಂದ 2 ಸಾವಿರ ದುಡಿತೀರಿ. ಒಂದ್ 500 ರೂಪಾಯಿ ಫೈನ್ ಹೋಯ್ತು ಅಂದ್ರೆ ನಿಮ್ದು 25% ಹೋಯ್ತು ಅಂತ ಇನ್ಕಮ್. ನಾನು ಸುಂದರ್ ಮೇಲೆ ಸಿಟ್ಟಿಂಗ್ ಮಾಡಿದ್ರೆ ಸುಂದರ್ ನಷ್ಟ ಇಲ್ಲ. ಅದು 100% ಇವ್ನಿಗೆ ಏನು ಆಗಲ್ಲ. ಇವ್ನಿಗೆ ಏನ್ ಬೇಕಾದ್ ಮಾಡ್ಕೊಂಡು ಮನೆಗೆ ಹೋಗಿ ಮಲ್ಗವನಿ. ಒಂದ್ ಜನ ಅಲ್ಲಿ ತೊಂದ್ರೆ ಆಗೋದು ಕೊನೆಗೆ ಅವ್ರಿಗೇನೆ. ಇವನ್ ತಿಂಗಳ ಒಂದಿಷ್ಟು ಕೊಡ್ಬೇಕು, ಆದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಇವ್ನ್ ಹೋಗ್ಬೇಕು? ಇವನೇ ಅಡ್ಗೆ ಮಾಡ್ಬೇಕಾ? ಇಲ್ಲ, ತಂದ ಹಾಕೋದವ್ರು ಮಾಡೋದವ್ರು, ಅವ್ರ ಮೇಂಟೆನೆನ್ಸ್ ಅವ್ರು ಅಡ್ಜಸ್ಟ್ ಮಾಡ್ಬೇಕು ಮತ್ತೆ ಇವನಿಂದ. ಆತರ ಆಗೋದ್ ಬೇಡಪ್ಪ. ಅರ್ಥ ಆಯ್ತಾ? ಎಲ್ಲರೂ ಹಿಂಗಿರಲ್ಲ. ನೀವು ನನ್ ಜೊತೆ ಯಾರ ಬನ್ನಿ, ನಿಮ್ಗೆ ಇನ್ನೇನ್ ಡೌಟ್ ಇದ್ರೆ 1 ಗಂಟೆ ಬನ್ನಿ, ಹೆಂಗ್ ಮಾತಾಡ್ತಾರೆ ತೋರಿಸ್ಬಿಡ್ತೀನಿ ನಿಮ್ಗೆ. ಯಾಕೆ ಹೊಡಿಬಾರ್ದು ಅವ್ರಂತ ನೀವ್ ಹೇಳ್ರಿ. ಆಮೇಲೆ ಅಷ್ಟು ಮಾತಾಡ್ತಾರ್ರಿ, ಬೇಜಾರಾಗುತ್ತೆ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಅದು ನಮ್ಗೆ ನೀವ್ ಆಸ್ ಎ ಪಬ್ಲಿಕ್ ನೀನು ಹೋಗಿ ಆಟೋ ಹೊತ್ತು, ನೀ ಆಟೋ ಡ್ರೈವರ್ ಅಂತ ಬಿಟ್ಬಿಟ್ಟು ಒಂದ್ಸರಿ ಸುಮ್ಮನೆ ಬಂದು ಆಟೋ ಹತ್ಬಿಟ್ಟು ನೋಡೋಣ ಅಲ್ವಾ? ನಿಮ್ಗೆ ಇಷ್ಟ ಆಗುತ್ತಾ? ಇಷ್ಟ ಆಗಲ್ಲ. ಜನ ಇವಾಗ ಎಲ್ಲಿಂದನೋ ಜರ್ನಿ ಮಾಡ್ಕೊಂಡ್ ಬರ್ತಾನೆ ಟ್ರೈನ್ ಇಂದ. ನೋಡಿ ನೀವು ಅಲ್ಲೆಲ್ಲ ಡೆಲ್ಲಿಯಿಂದ ಬಂದು ಇಲ್ಲಿ ಇಳ್ಕೊಂಡ್ಬಿಡ್ತಾರೆ. ಬರೀ 300 ರೂಪಾಯಿ 400 ರೂಪಾಯಿ ಕೊಟ್ಟು. ಇಲ್ಲಿಂದ ಅವ್ರ ಬ್ಯಾಪ್ನಲ್ಲಿ ಕಡೆಗೆ ಹೋಗ್ಬೇಕು.
ಅಲ್ಲಿ ಬಂದ್ ನೋಡಿ ಎಷ್ಟ್ ಕೇಳ್ತಾರೆ ಅಂತ. ಟ್ರೈನ್ ಫೇರ್ ಗಿಂತ ಜಾಸ್ತಿ ಆಗುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಅವ್ರಿಗೆ. ಆಯ್ತಾ, ಅದು ಇನ್ನೂ ಕೆಲವು ಜನ ಏನ್ ಮಾಡ್ತಾರೆ, ಹಚ್ಕೊಂಡ್ ಬರ್ತಾರೆ ಅರ್ಜೆಂಟ್ ಬಾ ಬಾ ಅಂತ. ಅವರು ನಾನ್ ಲೋಕಲ್ಸ್ ಅಂದ್ರೆ ಹಿಂದಿ ಮಾತಾಡ್ತಾರೆ, ಕನ್ನಡ ಗೊತ್ತಿರಲ್ಲ. ನಮ್ಮವರು ಅಥವಾ ಯಾರೇ ಆಗಿಲ್ಲ ಹಚ್ಕೊಂಡ್ಬಿಟ್ಟು 500 ರೂಪಾಯಿ ಅಂತ ಹೇಳ್ತಾರೆ ಅಂತ ತಿಳ್ಕೊಂಬಿಡೋಣ. 4 ಜನ ಹಾಕೊಂಡ್ ಬಿಡ್ತಾರೆ, ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಒಬ್ಬೊಬ್ರಿಗೆ 500 ರೂಪಾಯಿ ಅಂತಾನೆ. ಇವ್ರು ಏನ್ ತಿಳ್ಕೊಂತಾರೆ, 4 ಜನಕ್ಕೆ 500 ರೂಪಾಯಿ ಅಂತ ಹತ್ಕೊಂಡ್ಬಿಡ್ತಾರೆ ಇವರು ವಿತ್ ಲಗೇಜ್. ಆಯ್ತಾ, ಅಲ್ಲಿ ಹೋದ್ಮೇಲೆ ಒಬ್ಬೊಬ್ರು 500 ರೂಪಾಯಿ ಕೊಡಿ ಅಂತ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಅವೇ ಗಲಾಟೆ ಜಾಸ್ತಿ ಬರೋದು ನಮ್ಮ ಹತ್ರ. ಆತರ ಮಾಡ್ಬಾರ್ದಲ್ವಾ? ಅದೇನಿದೆ ಅವ್ರು ಕನ್ವಿನ್ಸ್ ಮಾಡಿ. ಅವರೆಲ್ಲ ದೂರದಿಂದ ಬಂದಿರ್ತಾರೆ ಜನ. ಅವ್ರ ಊರ್ ಬಿಟ್ಟು, ಅವ್ರ ಮನೆ ಬಿಟ್ಟು, ಅವ್ರ ರಾಜ್ಯ ಬಿಟ್ಟು ನಮ್ ರಾಜ್ಯಕ್ಕೆ ಬರ್ತಾರೆ. ಏನಕ್ಕೆ? ಇಲ್ಲಿ ಏನೋ ಸ್ವಲ್ಪ ಅನ್ನ ಕೊಡ್ತಾರೆ, ಕರ್ನಾಟಕ ಒಳ್ಳೆ ಜನ ಇದಾರೆ ಅಂತ. ನೀವು ಬಿಹಾರಿಗೆ ಜೀವನ ಮಾಡ್ತೀಯಾ? ಹೋಗಿ ನೋಡೋಣ. ಸಾಧ್ಯನೇ ಇಲ್ಲ. ನಮ್ ಕರ್ನಾಟಕದವ್ರು ಹೋಗಿ ಬೇರೆ ಕಡೆ ಎಷ್ಟು ಜನ ಇದಾರೆ, ಇಲ್ಲಿ ಎಷ್ಟು ಜನ ಇದಾರೆ ಬೇರೆಯವರು. ಏನಕ್ಕೆ? ಕರ್ನಾಟಕ ಒಳ್ಳೆ ಪ್ಲೇಸ್ ಇದೆ, ಚೆನ್ನಾಗಿದೆ, ಎಲ್ಲರಿಗೂ ಅನುಕೂಲ ಆಗುತ್ತೆ, ಒಳ್ಳೆ ಜನ ಇದಾರೆ ಅಂತ. ನಾವ್ ಅದನ್ನ ಉಳಿಸ್ಕೊಳ್ರಿ ಅಂತ ಹೇಳ್ತಿರೋದು. ನಾವು ಯಾರು ಅವ್ರ ಜೊತೆ ಕಾಂಪಿಟೇಷನ್ ಬೇಡಪ್ಪ. ಕರ್ನಾಟಕ ಜನ ಕರ್ನಾಟಕದವ್ರ ತರನೇ ಇರೇನ, ಸರಿನಾ? ನೀವ್ ಆ ಕಡೆಗೆ ಹೋಗಿ, ಇನ್ನೂ ಅವರೆಸ್ಟ್ ಇದಾರೆ ಅಲ್ಲಿ. ನಾವ್ ಅವ್ರ ಕಾಂಪಿಟೇಷನ್ ಬೇಡ ನಮ್ಗೆ. ನಾವು ಮಾಡಲ್ ಆಗಿರೋಣ. ತುಂಬಾ ಒಳ್ಳೆ ಜನ ಸೌತ್ ಅಲ್ಲಿ ಅಥವಾ ಇಂಡಿಯಾದಲ್ಲಿ ಕರ್ನಾಟಕ ಜನ ತಿಳ್ಕೊಂಡ್ಬಿಡಿ. ನೀವು ಸ್ವಲ್ಪ ಆ ಕಡೆ ಹೋಗಿ ಸೌತ್ ಎಲ್ಲ ಪರವಾಗಿಲ್ಲ, ಅವ್ರು ಕಂಪೇರ್ ಮಾಡಿದ್ರೆ. ಆ ಜನ ಯಾಕೆ ಹಂಗಿದಾರೆ ಅಂದ್ರೆ ಅವ್ರಿಗೆ ಎಜುಕೇಶನ್ ಕಡಿಮೆ ಇದೆ ಫಸ್ಟ್ ಇಂದ. ಅವ್ರಿಗೆ ಈ ತರ ಇಲ್ಲ. ಅವ್ರ ಹಂಗೆ ರಫ್ ಅಂಡ್ ಟಫ್ ಇದಾರೆ. ನಾವ್ ಆತರ ಯಾರು ಇಲ್ಲಪ್ಪ, ಎಲ್ಲ ಸ್ಮೂತ್ ಜನ, ಒಳ್ಳೆ ಜನ ಇದೀವಿ. ಅದರಿಂದ ನಮ್ಗೆ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಇದೆ, ಅದು ಬೇರೆ ವಿಚಾರ. ಬೇರೆಯವ್ರು ಬಂದು ಆಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಇರ್ಲಿ, ನಾವ್ ಹಿಂಗೆ ಇರೋಣ. ಅರ್ಥ ಆಯ್ತಾ? ಪಬ್ಲಿಕ್ ಗೆ ಆಟೋ ಡ್ರೈವರ್ ಎಸ್ಪೆಷಲಿ ಇವಾಗ ನಾವು ಪೊಲೀಸರು ಎಲ್ಲರೂ ಕೆಟ್ಟವ್ರ ಅಂತ ಬೈತಾರೆ. ನಮ್ಗೆ ಗೊತ್ತಿದೆ ಏನಕ್ಕೆ ಅಂತ. 100 ರೀಸನ್ಸ್ ಇರ್ತಾವ ಅದಕ್ಕೆ. ನಾವು ಜೋರ್ ಬಾಯ್ ಮಾಡ್ತೀವಿ, ಬೈತಿರ್ತೀವಿ ರೋಡಲ್ಲಿ, ಫೈನ್ ಹಾಕ್ತಿವಿ. ಮೇನು ಫೈನ್ ಕಟ್ಟಕ್ಕೆ ಯಾರಿಗೂ ಇಷ್ಟ ಇಲ್ಲ. ಸಿಗ್ನಲ್ ಜಂಪ್ ಮಾಡೋದು ಖುಷಿನೇ ಅವ್ರಿಗೆ, ಫೈನ್ ಕಟ್ಟಕ್ಕೆ ಬೇಜಾರು ಎಲ್ಲರಿಗೂ ಅಷ್ಟೇ ಅಲ್ವಾ? ನಾನು ಅಷ್ಟೇ, ಜಂಪ್ ಮಾಡಿದಾಗ ಫೈನ್ ಕಟ್ಬೇಕಂದ್ರೆ ನನಗೂ ನೋವು ಆಗುತ್ತೆ. 500 ರೂಪಾಯಿ ಸಡನ್ ಆಗಿ 500 ರೂಪಾಯಿ ಅಂದ್ರೆ ಟೆನ್ಷನ್ ಅದು. ಕರೆಕ್ಟಾ? ಅದಕ್ಕೆ ಪೊಲೀಸರನ್ನ ಬೇಕು. ಅದು ಯಾರು ನಾನ್ ಹಾಕಿರ್ತೀನಿ, ಅವ್ನು ಸಿಕ್ಕರು ಅವ್ನು ಬೇಕು ಹೋಗಿರ್ತೀರಿ. ಒಟ್ಟಿನಲ್ಲಿ ಪೊಲೀಸರು ಕಂಡ್ರೆ ಸಿಟ್ಟು. ಅದೇ ತರ ಆಟೋ ಡ್ರೈವರ್ ಮೇಲೆ ಜನಕ್ಕೆ ಸಿಟ್ಟಿದೆ. ಸ್ವಲ್ಪ ಕಡಿಮೆ ಮಾಡಕ್ಕೆ ಪ್ರಯತ್ನ ಪಡಿ. ನಿಮ್ ಕಡೆಯಿಂದ ಆಗುತ್ತದೆ ಎಲ್ಲ ಟ್ರೈ ಮಾಡಿದ್ರೆ. ಚೆನ್ನಾಗಿ ಮಾತಾಡಿ. ಬನ್ನಿ ಸರ್ ಕುತ್ಕೊಳ್ರಿ, ಬನ್ನಿ ಅಮ್ಮ ಕುತ್ಕೊಳ್ರಿ, ಎಲ್ಗೆ ಹೋಗ್ಬೇಕು, ಆಯ್ತು. ಖುಷಿಯಾಗಿ ಅವ್ರು ಕೊಟ್ಟಿಲ್ಲ ನಾನು ಕೇಳ್ರಿ. ನೀವು ಚೆನ್ನಾಗಿ ಟ್ರೀಟ್ ಮಾಡಿ. ಅವ್ರ 10, 20, 30 ಅವ್ರಿಗೆ ಎಷ್ಟಾಗುತ್ತೋ ಅವ್ರು ಕೊಡ್ತಾರೆ. 90% ನಿಮ್ಗೆ ಖುಷಿಯಾಗಿ ಅವರೇ ಎಕ್ಸ್ಟ್ರಾ ಕೊಡ್ತಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ. ನೋಡಿ ಅಲ್ವಾ? ಆತರ ಜನ ಕೊಟ್ಟಿಲ್ವಾ? ಅದಕ್ಕೆ ನಾವು ಚೆನ್ನಾಗೇ ಟ್ರೀಟ್ ಮಾಡೋಣ. ಜನನು ನಮ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಮತ್ತೆ ನಾವು ಎಷ್ಟೇ ತರಲೆ ಮಾಡಿ ಇನ್ನೇನೋ ಮಾಡಿ ದುಡ್ದು ಅದೇನು ನಾವೇನು ಉದ್ಧಾರ ಮಾಡಿ ಮನೆ ಕಟ್ಬಿಡ್ತೀರ ಅದರಿಂದ ಹೋಗಿ? ಇಲ್ವಲ್ಲ. ನೀನೊಂದ್ 60 ಜಾಸ್ತಿ ಕುಡಿ ಖುಷಿಗೆ ಅಷ್ಟೇನೆ. ಬೇಡ, ಸ್ವಲ್ಪ ಕಡಿಮೆ ಕುಡಿ. ಮನೆಯವ್ರು ಕೊಡು ಮಿಕ್ಕಿದ್ದೆಲ್ಲ. ಅರ್ಥ ಆಯ್ತಾ? ಚೆನ್ನಾಗಿರ್ರಿ, ಜನನ್ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಓಡಾಡೋದು ಮಿಡ್ಲ್ ಕ್ಲಾಸ್ ಎಲ್ಲ. ಹೌದೌದು. ದುಡ್ಡಿರೋರು ಅವ್ರು ಹೇಳ್ದಂಗೆ ಬೇರೆ ಬೇರೆ ಫೆಸಿಲಿಟೀಸ್ ಇದಾವೆ. ಮಾಡೇ ಮಾಡ್ತಾರೆ. ಹಾ. ಒಂದು ಕೊಡಲ್ಲ. ಮಿಡ್ಲ್ ಕ್ಲಾಸ್ ಜನನೇ ಖುಷಿ ಆದ್ರೆ ಖುಷಿನ ಹಂಚ್ಕೋತಾರೆ, ಹೌದು. ಬೇಜಾರಾದ್ರೆ ಬೇಜಾರ್ನು ಬಿಡ್ತಾರೆ. ಹಾ ಇಲ್ಲಿ ದುಡ್ಡಿರೋರಿಗೆ ಖುಷಿ ಆದ್ರೂ ಅವ್ರು ಹಂಗೆ ಸಾಯೋದೇ, ಹಾ. ಬೇಜಾರಾದ್ರೂ ಅವ್ರು ಹಂಗೆ ಇರೋದಿಲ್ಲ. ಮತ್ತೆ ಇವರೆಲ್ಲ ಮಿಡ್ಲ್ ಕ್ಲಾಸ್ ನಮ್ಮವ್ರಿಗೆ ಬಂದು ಕಂಪ್ಲೇಂಟ್ ಕೊಟ್ಟಲ್ಲ, ತಿಳ್ಕೊಂಬಿಡಿ. ನಿಮ್ಮ ಸಿಟ್ ಬಂದ್ರು ಬೈಕೊಂಡು ಸೈಡ್ ಹೋಗ್ದ ಬಿಟ್ಟು ಸ್ಟೇಷನ್ಗೆ ಅಥವಾ ಪೊಲೀಸರು ಹುಡುಕಿ ಸಾರ್ ಅವ್ರು ತೊಂದರೆ ಮಾಡ್ದಂತ ಆಟೋ ನಂಬರ್ ಯಾರು ಬಂದು ಕೊಟ್ಟಿಲ್ಲ, ನಮ್ಗೆ ಕೊಡೋದಿಲ್ಲ ಅವರು. ಅವ್ರದೇ 100 ಸಮಸ್ಯೆ ಇರ್ತಾವ್ರಿ ಪಾಪ, ಇನ್ನೇ ಮಾಡೋದು ಅಲ್ವಾ? ಇನ್ನೊಂದು AI ಕ್ಯಾಮ್ರಾ ನೀವು ಹೇಳಿದ್ರು, ಹ್ಮ್. ಅದ್ರಲ್ಲಿ ಡಿಸ್ಅಡ್ವಾಂಟೇಜ್ ಇದೆ. ಹಾ. ಅಂದ್ರೆ ಹ್ಮ್. ಈಗ ಒಂದು ರೆಡ್ ಸಿಗ್ನಲ್ ಇದೆ, ಹಾ. ನಾವು ನಿಂತಿರ್ತೀವಿ. ಹಾ. ನಾವು ಫಸ್ಟ್ ಅಲ್ಲಿ ಇರ್ತೇವ ಇಲ್ಲ ಒಂದ್ 3ನೇ ಗಾಡಿನೂ ಒಟ್ನಲ್ಲಿ ನಿಂತಿರ್ತೀವಿ. ಹ್ಮ್. ಸಡನ್ ಆಗಿ ಹಿಂದೆ ಆಂಬುಲೆನ್ಸ್ ಬಂತು, ಏನೋ ಒಂದ್ ಬಂತು, ನಾವು ಮೂವ್ ಮಾಡ್ಕೊಳ್ಳೇ ಮಾಡ್ಬೇಡಿ. ಯಾಕೆ ಮಾಡ್ತೀರಿ? Ambulance ಬಂದ್ರೆ ಇಲ್ಲ ಇಲ್ಲ, ಅಲ್ಲಿ ಟ್ರಾಫಿಕ್ ಓಪನ್ ಮಾಡ್ತಾರೆ, ಅವಾಗ ಮೂವ್ ಆಗಿ. ಮತ್ತೆ ಇನ್ನೊಂದು ಆಂಬುಲೆನ್ಸ್ ಅವರು ಹೌದು ಹೊಡ್ಕೊಂತಿರ್ತಾರೆ. ನಾನೇ ಕೇಳಿ ಹೊಡ್ಕೊಂತಿರ್ತಾರೆ. ನೀವು ಗ್ರೀನ್ ಕೊಟ್ಟೆ ಕೊಡ್ತಾರೆ. ಟ್ರಾಫಿಕ್ ಅಲ್ಲಿ ಅವರು ಜಂಕ್ಷನ್ ಏನ್ ಮಾಡ್ತಾರೆ, ಬೇರೆ ಸ್ಟಾಪ್ ಮಾಡಿ ಅವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಅದು 10 seconds ಗ್ಯಾಪ್ ಆಗುತ್ತೆ. ನೀವು ಅದನ್ನ ಆಫ್ ಮಾಡಿ ಆ ಸಿಗ್ನಲ್ ಚೇಂಜ್ ಆಗಿ ಇದನ್ನ ಕೊಡೋದಕ್ಕೆ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ. ಇನ್ನೊಂದು ಆತರ ಆದಾಗ ಅಲ್ಲಿ ಕ್ಯಾಮ್ರಾ ಏನ್ ಮಾಡುತ್ತೆ, ನಿಮ್ದು ಪಿಕ್ಚರ್ ಕ್ಯಾಪ್ಚರ್ ಮಾಡುತ್ತೆ. ಬಟ್ ಅದನ್ನ ನೀವು ರೈಸ್ ಮಾಡ್ಬೇಕು. ಅದಕ್ಕೂ ಆಪ್ಷನ್ಸ್ ಇದೆ, ಈ ತರ ಆಗಿದೆ ಅಂತ. ಅವ್ರನ್ನ ಅದನ್ನ ವಿಡಿಯೋ ಇರುತ್ತೆ, ಆಕ್ಚುಲಿ ಬರೀ ಫೋಟೋಸ್ ಅಷ್ಟೇ ಅಲ್ಲ, ವಿಡಿಯೋ ಇರುತ್ತೆ ಅದ್ರದ್ದು. ಅದು ಸರಿ ಇದ್ರೆ ಅದನ್ನ ಡಿಲೀಟ್ ಆಗುತ್ತೆ. ಆತರ ಅದು ಕೆಲಸ ಮಾಡುತ್ತೆ. ನೀನು ವೈಟ್ ಲೈನ್ ಕ್ರಾಸ್ ಮಾಡಿದೀಯಾ ಆಗುತ್ತೆ, ಫ್ಯಾಷನ್ ಲೈನ್ ಮೇಲೆ ನಿಂತಿದ್ಯಾ ಆಗುತ್ತೆ, ಅಥವಾ ನಂಬರ್ ಪ್ಲೇಟ್ ಸರಿ ಇಲ್ವಾ ಆಗುತ್ತೆ, ಸಿಗ್ನಲ್ ಜಂಪ್ ಅದು ಒಂದು 6 to 7 ವೈಲೇಷನ್ಸ್ ಕೊಟ್ಟಿದ್ದಾರೆ. ಅದೆಲ್ಲ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡುತ್ತೆ. ನಿಮ್ಗೆ ಈ ತರ ಸಮಸ್ಯೆ ಇದ್ದಾಗ ಅಥವಾ ಎಲ್ಲ ಮೂವ್ ಆಗುತ್ತಲ್ಲ ಗೊತ್ತಾಗುತ್ತೆ, ವಿಡಿಯೋ ಇರುತ್ತೆ ಅಲ್ಲಿ, ಅದನ್ನ ತೆಗಿತಾರೆ, ಸಮಸ್ಯೆ ಇಲ್ಲ. ನೀವು ರೈಸ್ ಮಾಡ್ಬೇಕಷ್ಟೇ ಕ್ವೈರಿ. ಆ ತರ ಕ್ವೈರೀಸ್ ಎಲ್ಲ ರೈಸ್ ಮಾಡಿ ಕ್ಲಿಯರ್ ಮಾಡಿಸ್ಕೊಂತಾರೆ. ನಮ್ TMC ಇದೆ ಅಲ್ಲ. ಕ್ಲೀನ್ ಆಗಿ explain ಮಾಡಿ. ಹ್ಮ್. ಏನಂತಂದ್ರೆ ಹ್ಮ್. ಈಗ ಆರೆಂಜ್ ಲೈಟ್ ಅಲ್ಲಿ ನಾವು ಸ್ಟಾಪ್ ಮಾಡ್ಕೊಂಡ್ ಬಿಡ್ಬೇಕಾ, ರೆಡ್ ಅಲ್ಲಿ ಹೆಂಗೆ? ಇಲ್ಲ, ಗ್ರೀನ್ ಅಂದ್ರೆ ಹೋಗಿ, ಗ್ರೀನ್ ಲೈಟ್ ಇದೆಯಲ್ಲ ನಾವು ಹೋಗೋದಕ್ಕೆ ಅಷ್ಟೇ. ಅದು ಆರೆಂಜ್ ಏನು ನೀವು ಸ್ವಲ್ಪ ಸ್ಪೀಡ್ ಅಲ್ಲಿ ಇದ್ದಾಗ ಅಟ್ಲೀಸ್ಟ್ ಕಂಟ್ರೋಲ್ ಮಾಡ್ತೀರಿ. ನಿಲ್ಸಕ್ಕಾದ್ರೆ ಆರೆಂಜ್ ಏನು ನಿಲ್ಸಿ ಸಮಸ್ಯೆ ಇಲ್ಲ. ಆಗಿಲ್ಲ ಅಂದ್ರೆ ಜಸ್ಟ್ ಪಾಸ್ ಆಗಿ. ಬಟ್ ರೆಡ್ಗೆ ಯಾವ್ದೇ ಕಾರಣಕ್ಕೂ ಮುಂದಕ್ಕೆ ಹೋಗ್ಬಾರ್ದು. ಆ ತರ ಅದು ಆರೆಂಜ್ ನಿಮ್ಗೆ ಯಾಕೆ 3 seconds ಕೊಡ್ತಾರೆ, ಅಷ್ಟೊಳಗಡೆ ಅದೇ ನಿಲ್ಸಕ್ಕಾದ್ರೆ ನಿಲ್ಸ್ಬೇಕು.
ನೀವು ಸ್ವಲ್ಪ ಫಾಸ್ಟ್ ಮೂವಿಂಗ್ ಇದ್ದಾಗ ಮೂವ್ ಆಗಿ ಹಿಂದ್ಗಡೆ ಹೊಡೆದು ನಿಲ್ಲಿಸ್ತಾರೆ. ಇಲ್ಲ ಆರೆಂಜ್ ಲೈಟ್ ಗೆ ಫೈನ್ ಹಾಕಲ್ಲ, ರೆಡ್ ಆದ್ಮೇಲೆ ಫೈನ್. ರೆಡಿ ಯಾವ್ದಕ್ಕೆ ನಿಲ್ಲೋದಕ್ಕೆ ಹೋಗೋದಕ್ಕೆ ಎಲ್ಲ ಏನಂದ್ರೆ ಆರೆಂಜ್ ಏನ್ ಹೇಳುತ್ತಂದ್ರೆ ರೆಡಿ ರೆಡಿ ಸ್ಟಾಪ್ ಇಂಡಿಕೇಟ್ ಮಾಡೋದು ಅಷ್ಟೇ. ನೀವು ಸ್ಟಾಪ್ ಮಾಡಕ್ಕೆ ಇಂಡಿಕೇಟ್ ಕೊಡೋದು. ಒಂದ್ ವೇಳೆ ನೀವು ಗ್ರೀನ್ ಇದ್ದಾಗ ಪಾಸ್ ಆಗಿರ್ತೀರಾ, ಆರೆಂಜ್ ಇರುತ್ತೆ ಮಧ್ಯದಲ್ಲಿ ಇರುತ್ತೆ, ಪಾಸ್ ಆಗ್ಬೋದು. ಆ ತರ ರೆಡ್ ಬಿದ್ದಾಗ ಕಂಪ್ಲೀಟ್ ಸ್ಟಾಪ್ ಲೈನ್ ಇರುತ್ತೆ, ಅದ್ರ ಹಿಂದೆನೆ ನಿಲ್ಲಿಸ್ಬೇಕು. ಬೇರೆ ಏನಿದೆ? ಆರೆಂಜ್ ಅಲ್ಲಿ ಯಾವ್ದು ಕೇಸಸ್ ಬರೋದಿಲ್ಲ, ರೆಡ್ ಆದ್ಮೇಲೆ ಕೇಸ್ ಹಾಕಕ್ಕೆ ಆಗ್ತಿಲ್ಲ ನಮ್ ಕೈಲಿ ಬಿಡಿ. ರೆಡ್ ಪಬ್ಲಿಕ್ ನೀವ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಸಾರ್ವಜನಿಕರಿಗೆ ಎಲ್ಲರಿಗೂ ಇದೆ ನಾವ್ ಹೇಳೋದು ಒಂದೇ ಮನವಿ ಏನಂದ್ರೆ, ಎಲ್ಲರೂ ದಯವಿಟ್ಟು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ. ಹೆಲ್ಮೆಟ್ ಕಂಪಲ್ಸರಿ ಧರಿಸಿ, ಸಿಟಿಯಲ್ಲಿ ಆಗ್ಲಿ ಅಥವಾ ನೀವು ಲಾಂಗ್ ಡ್ರೈವೇ ಇರ್ಲಿ, ಅದೆಲ್ಲ ಏನೇ ಇದ್ರು ನಮ್ದು ಮೈನ್ ಪಾರ್ಟ್ ಇರೋದು ತಲೆನೇ. ನಾವು ಬಿದ್ದಾಗ ಬ್ಯಾಲೆನ್ಸ್ ಇಲ್ದೆ ಹೋಗಿ ತಲೆ ರೋಡ್ ಹೊಡಿಯುತ್ತೆ ಯಾವಾಗ್ಲೂ. ಕೈಯೋ ಕಾಲು ಏನೋ ಆಗಲ್ಲ. ನಮ್ಗೆ ಟೂ ವೀಲರ್ ಇರ್ತೀರಿ, ಹಿಂಗ್ ಇಟ್ಕೊಂಡಿರ್ತೀರಿ, ನಿಮ್ಗೆ ಬ್ಯಾಲೆನ್ಸ್ ಸಿಗುತ್ತೆ, ಇದು ಬಂದು ಲ್ಯಾಂಡ್ ಆಗುತ್ತೆ. ಕೈ ಬೇಗ ಲ್ಯಾಂಡ್ ಆಗಲ್ಲ, ಫಸ್ಟ್ ಅದು ಲ್ಯಾಂಡ್ ಆಗಿ ಆಮೇಲೆ ಕೈ ಬರೋದು. ಉಜ್ಕೊಂಡು ಹೋಗೋದ್ ಬಿಟ್ರೆ ಬೇರೆ ಏನ್ ಸಮಸ್ಯೆ ಆಗಲ್ಲ. ಕಾಲ್ಗೂ ಅಷ್ಟೇ ಪ್ರೊಟೆಕ್ಷನ್ ಇರುತ್ತೆ ನಿಮ್ಗೆ, ಗಾರ್ಡ್. ಬಟ್ ತಲೆಗೆ ಹೆಲ್ಮೆಟ್ ಇಲ್ಲ ಅಂದ್ರೆ ಏನು ಪ್ರೊಟೆಕ್ಷನ್ ಇಲ್ಲ. ಹೋಗ್ ಬಿದ್ದಾಗ ತಲೆ ಜಾಸ್ತಿ ಬೆಂಡ್ ಆಗುತ್ತೆ. ಸುಮ್ನೆ ಈ ತರ ಇಟ್ಕೊಂಡು ಹಿಂಗ್ ಬೀಳೋದಿಲ್ಲ, ಅರೌಂಡ್ ಹಿಂಗೆ ಬೀಳೋದು. ಕರೆಕ್ಟಾ? ಫಸ್ಟ್ ಲ್ಯಾಂಡ್ ಆಗೋದು ಹೆಡ್ ನಿಮ್ಗೆ. ಯಾವ ತರ ಬಿದ್ರು ತಲೆಗೆ ಏಟ್ ಜಾಸ್ತಿ ಆಗುತ್ತೆ. ತಲೆಗೆ ಏಟಾದಾಗ 90% ಚಾನ್ಸಸ್ ತುಂಬಾ ಕಡಿಮೆ ನಾವು ಸರ್ವೈವ್ ಆಗೋದು. ಕೈಯೋ ಕಾಲ್ಗೆ ಏನೇ ಆದ್ರೂ ಆಪರೇಷನ್ ಮಾಡ್ತಾರೆ, ಫ್ರಾಕ್ಚರ್ ಆಗಿ ಎಲ್ಲ ಸರಿ ಹೋಗುತ್ತೆ. ತಲೆ ಸರಿ ಹೋಗೋದು ತುಂಬಾ ಕಷ್ಟ, ಬದುಕಿದ್ರು ಕಷ್ಟ ಆಗುತ್ತೆ. ಆ ತರ ಸಮಸ್ಯೆ ಆಗೋದು ಬೇಡ. ಅದಕ್ಕೆ ಹೆಲ್ಮೆಟ್ ಹಾಕಿದ್ರೆ 90% ನಮ್ಗೆ ಅದು ಪ್ರೊಟೆಕ್ಷನ್ ಕೊಡುತ್ತೆ, ಸೇಫ್ ಇರುತ್ತೆ. ಹೆಲ್ಮೆಟ್ ಇಂದ ನಮ್ ತಲೆ ಸೇಫ್ ಆದ್ಮೇಲೆ ಮಿಕ್ಕಿದೆಲ್ಲ ಸೇಫ್ ಆಗುತ್ತೆ ಜನರಲಿ. ಸೊ ಹೆಲ್ಮೆಟ್ ಕಂಪಲ್ಸರಿ ಹಾಕಿ. ಒಂದು ಕಾರಲ್ಲಿ ಓಡಿಸ್ಬೇಕಾದ್ರೂ ಅಷ್ಟೇ, ನಾವು ಸೀಟ್ ಬೆಲ್ಟ್ ಹಾಕಿ ಅಂತ ಇರ್ತೀವಿ. ಸೀಟ್ ಬೆಲ್ಟ್ ಹಾಕಿದ್ರೆ ನಿಮ್ಗೆ ಯಾವ್ದನ್ನ ಆಕ್ಸಿಡೆಂಟ್ ಆದಾಗ, ಕೊಲಿಷನ್ ಆದಾಗ ಏರ್ ಬ್ಯಾಗ್ಸ್ ಓಪನ್ ಹಾಕೋದಕ್ಕೂ ಈ ತರ ಎಲ್ಲದೂ ಅನುಕೂಲ ಇದಾವೆ. ಇಲ್ಲ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಏರ್ ಬ್ಯಾಗ್ಸ್ ಓಪನ್ ಆಗಲ್ಲ ಎಷ್ಟೋ ಸರಿ. ಅವಾಗ ನಾವು ಹೋಗಿ ಹೊಡ್ಕೊಂಡ್ಬಿಡ್ತೀವಿ, ಸ್ಟೀರಿಂಗ್ ಗೆ ಹೋಗಿ ಹೊಡ್ಕೊಂಡು ಈ ತರ ಪ್ರೆಸ್ ಆಗಿ ಕಂಪ್ರೆಷನ್ ಆಗಿ ಅವಾಗ ಜಾಸ್ತಿ ಡೆತ್ ಆಗುತ್ತೆ. ಅಥವಾ ಗ್ಲಾಸ್ ತಲೆ ಎಲ್ಲಾದ್ರೂ ಹೊಡ್ಕೊಂಡ್ಬರ್ತೀವಿ ಮೇಲ್ಗಡೆ ಗ್ಲಾಸ್ ಗೆಲ್ಲ, ಅದು ಅವಾಗ ಹೆಡ್ ಇಂಜರಿ ಆಗುತ್ತೆ. ಸೀಟ್ ಬೆಲ್ಟ್ ಹಾಕಿದ್ರೆ ನೀವು ಹೋಗಿ ಸ್ಟೇರಿಂಗ್ ಹೊಡಿಯಲ್ಲ, ಹೋಗ್ಬೇಡ, ಏನಾಗಲ್ಲ. ಅದು 1000, 2000, 3000 ಎಷ್ಟೇ ಇರ್ಲಿ, ಇನ್ಸೂರೆನ್ಸ್ ಕಟ್ಟಿದ್ರೆ ನಮಗೂ ಸೇಫ್ಟಿ ಇರುತ್ತೆ. ಅಥವಾ ನಮ್ಮಿಂದ ಮಿಸ್ಟೇಕ್ ಆಗಿ ಯಾರಿಗೇನಾದ್ರು ಅವರು ಕ್ಲೇಮ್ ಮಾಡ್ಕೊಳಕ್ಕೂ ಅನುಕೂಲ ಆಗುತ್ತೆ. ಆ ತರ ಇನ್ಸೂರೆನ್ಸ್ ಮಾಡಿಸಿ, 6 ತಿಂಗಳು ಒಂದ್ಸರಿ ಎಮಿಷನ್ ಕಂಪಲ್ಸರಿ ಮಾಡಿಸಿ. ಎಮಿಷನ್ ಏನ್ ದೊಡ್ಡದಲ್ಲ, ಅದು 50 ರೂಪಾಯಿ ಫೀಸ್ ಇರುತ್ತೆ ಅಷ್ಟೇನೆ. ಈ ತರದೆಲ್ಲ ದಯವಿಟ್ಟು ಎಲ್ಲರೂ ಫಾಲೋ ಅಪ್ ಮಾಡಿ. ನಮ್ಮ ಕಡೆಯಿಂದ ಆಗೋದನ್ನು ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀವಿ, ಮಾಡ್ತಾನೆ ಇದೀವಿ. ಇನ್ನೂ ಇಂಪ್ರೂವ್ ಮಾಡ್ಕೊಳಕ್ಕೆ ಬ್ಯಾಂಗ್ಳೂರು ಟ್ರಾಫಿಕ್ ಪೊಲೀಸರು ತುಂಬಾ ಎಫರ್ಟ್ಸ್ ಮಾಡ್ತಿದ್ದಾರೆ. ಇದು ತುಂಬಾ ಎಷ್ಟು ಎಫರ್ಟ್ಸ್ ಆಗ್ತಿದೆ ಯಾರಿಗೂ ಅದು ಕಾಣಿಸಲ್ಲ ಆಕ್ಚುಲಿ. ತುಂಬಾ ಡೆಪ್ತ್ ಹೋದ್ರೆ ಅಷ್ಟೇ ಗೊತ್ತಾಗುತ್ತೆ. ಅಲ್ಲಿ ನಮ್ಮ TMC ಅಂತೆಲ್ಲ ಇದಾವೆ, ಅಲ್ಲೆಲ್ಲ ಹೋಗಿ ನೋಡ್ರೆ ಗೊತ್ತಾಗುತ್ತೆ ಸಿಟಿಯಲ್ಲಿ ಎಷ್ಟು ತಲೆ ಕೆಡ್ಸ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಅಂತ ಇಂಜಿನಿಯರ್ಸ್ ಇದ್ದಾರೆ, ಎಲ್ಲ ರೋಡ್ ಜಂಕ್ಷನ್ಸ್ ಏನೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ, ಇನ್ನೂ ಈಸಿಯಾಗಿ ಹೋಗ್ಬೇಕು ಟ್ರಾಫಿಕ್ ಅಂತ. ಇವಾಗ ನಮ್ಮ ರೋಡ್ಸ್ ಏನಿದೆ, ಯಾವಾಗ ಒಂದು 20 years ಬ್ಯಾಕ್ ಇಂದ ಎಷ್ಟಿದೆ ಅಷ್ಟೇ, ಜಾಸ್ತಿ ಯಾವ್ದು ಅಗಲ ಮಾಡಕ್ ಆಗ್ತಿಲ್ಲ. ಇರೋ ಮರ ಎಲ್ಲ ಕಟ್ ಮಾಡಿ ಅಗಲ ಮಾಡ್ತೀವಿ, ಇನ್ನೂ ಆಗಲ್ಲ, ಮುಗ್ದೋಯ್ತು. ಬಟ್ ವೆಹಿಕಲ್ಸ್ ಜಾಸ್ತಿ ದಿನೇ ಜಾಸ್ತಿ ಆಗ್ತಾನೆ ಇದಾವೆ ರೋಡಲ್ಲಿ. ಇದನ್ನ ಇಷ್ಟು ವೆಹಿಕಲ್ಸ್ ನಮ್ಗೆ ಏನಿದೆ ಅದೇ ರೋಡಲ್ಲಿ ಹೋಗ್ಬೇಕು, ಬೇರೆ ಏನು ಮಾಡಕ್ ಆಪ್ಷನ್ಸ್ ಇಲ್ಲ ನಮ್ಗೆ. ಇವಾಗ ನಮ್ದು ಏನಿದೆ ಕೆಪಾಸಿಟಿ 50% ವೆಹಿಕಲ್ಸ್ ಜಾಸ್ತಿ ಇದೆ ರೋಡಲ್ಲಿ. 1 ಲಕ್ಷ ವೆಹಿಕಲ್ಸ್ ಓಡಾಡಬೇಕು ಅಂದ್ರೆ ನಮ್ಗೆ 2 ಲಕ್ಷ ವೆಹಿಕಲ್ಸ್ ಓಡಾಡ್ತಿದ್ದಾವೆ. ಹಂಗಾಗಿ ಕಂಜೆಷನ್ಸ್ ಆಗುತ್ತೆ, ಟ್ರಾಫಿಕ್ ಅಲ್ಲಿ ನಿಮ್ಗೆ ತೊಂದರೆ ಆಗುತ್ತೆ, ಸಿಗ್ನಲ್ ಲೇಟ್ ಆಗುತ್ತೆ, ಇವೆಲ್ಲ ಇದಾವೆ. ಅದಕ್ಕೂ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲಾನು ಟ್ರೈ ಮಾಡ್ತಿದ್ದಾರೆ. ನಮ್ಮ ಆಫೀಸರ್ಸ್ ಎಲ್ಲ ತುಂಬಾ ಟ್ರೈ ಮಾಡಿ AI ಕ್ಯಾಮ್ರಾಸ್ ಇನ್ಸ್ಟಾಲ್ ಮಾಡ್ತಾರೆ. ನಾವೇನ್ ಮ್ಯಾನ್ಯಲ್ ಮಾಡ್ತೀವಿ ಅದೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ. ನಮ್ಗೆಲ್ಲ AI ಕ್ಯಾಮ್ರಾಸೇ ಅದೇ ತಗೊಳುತ್ತೆ. ನೀವು ಎಷ್ಟೊಂದು ನೋಡಿರ್ತೀರಿ, ಅದನ್ನ ಸಿಗ್ನಲ್ ಒಂದು ಮೆಸೇಜ್ ಬರುತ್ತೆ MVL ಅಂತ. ಅದೇನಂದ್ರೆ ಮ್ಯಾನ್ಯಲ್, ಅದು ಕ್ಯಾಮ್ರಾ ಮಾಡೋದು, ನಾವ್ ಮಾಡೋದಲ್ಲ. ಅದು ಇಷ್ಟು ವೆಹಿಕಲ್ಸ್ ಇದೆ ಅಂದ್ರೆ ಅದೇ ತಗೊಂಡ್ಬಿಡುತ್ತೆ ಒಂದು ಲಿಮಿಟ್ ವರ್ಗು. ಅದೇ ಎಲ್ಲಿವರೆಗೂ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ತಗೊಂಡು ಅದು ಆಟೋಮೆಟಿಕ್ ನೆಕ್ಸ್ಟ್ ಸಿಗ್ನಲ್ ತಗೊಳುತ್ತೆ. ಈ ತರ ತುಂಬಾ ಎಫರ್ಟ್ಸ್ ಮಾಡ್ತಿದ್ದಾರೆ. ಸೊ ನಮ್ಗೆ ಸಾರ್ವಜನಿಕರಿಂದ ಸ್ವಲ್ಪ ಕೋಆಪರೇಷನ್ ಕೊಟ್ಟು ಇನ್ನೂ ಚೆನ್ನಾಗಿರುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾವುದು? ಹಾ, ಫಸ್ಟ್ ಮೇನ್ ರೋಡ್, ತ್ರಿವೇಣಿ ರೋಡಾ? ಓಕೆ, ಹೌದು. ಅದೇನು 2 ಕಡೆ ಪಾರ್ಕಿಂಗ್ ಇದೆ, ಒಂದ್ ಕಡೆ ಇದೆ ನೋಟಿಫಿಕೇಶನ್, ಒಂದ್ ಸೈಡ್ ಪಾರ್ಕಿಂಗ್ ಇದೆ, 2 ಪಾರ್ಕಿಂಗ್ ಇಲ್ಲ. ಓಕೆ. ಸೈಡ್ ಇದೆ. ಹಾ, ಆಯ್ತು. ಹಾ, ರೆಗ್ಯುಲರ್ ಓಡಾಡೋದು ಏನ್ ಮಾಡ್ತಾರೆ. ಇರ್ಲಿ ಬಿಡಿ, ಆಯ್ತು. ಕೇಸ್ ಹಾಕಿ ನೀವು, ಅವಾಗ ಗೊತ್ತಾಗುತ್ತೆ ಅವ್ರಿಗೆ. ಸ್ವಲ್ಪ FIR ಆಗ್ತಾ ಇರ್ರಿ. ಇಲ್ಲ ಒಂದ್ಸಾರಿ ನೋಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಕೇಸ್ ಆಗ್ತಾ ಇಲ್ಲ ಅಂತ. ಟೂ ವೀಲರ್ ಯಾವ್ದು ಒನ್ ವೇ ಬೋರ್ಡಾ? ಹೈಟ್ ಇದೆ ಜಾಸ್ತಿ, ಸ್ವಲ್ಪ ಪ್ಲೇ ಮಾಡಿಸಿ ಹಾಕ್ಸಿ. ಇದು ಒಂದು ಎಕ್ಸ್ಟ್ರಾ ಬೋರ್ಡ್
ಈಗ ಏನ್ ನೀವು ಇಷ್ಟು ವಿಡಿಯೋ ನೋಡಿದ್ರಿ, ಮುಂಚೆ ನಾನು ಅದೇ ಕೆಲಸ ಮಾಡ್ತಿದ್ದಿದ್ದು. ಕಸ್ಟಮರ್ ಮನೆ ಹತ್ರನೇ ಹೋಗಿ ಹೈ ಎಂಡ್ ಕಾರ್ಸ್, ಸ್ವಲ್ಪ ಹೈ ಎಂಡ್ ಕಾರ್ಗಳು ಕೆಲಸ ಮಾಡ್ಕೊಡ್ತಿದ್ದೆ. ಪಾಲಿಶಿಂಗ್ ಇರ್ಬೋದು, ಇಂಟೀರಿಯರ್ ಕೆಲಸಗಳು ಇರ್ಬೋದು, ಯಾವುದೇ ಕಾರ್ ಸಂಬಂಧಪಟ್ಟ ಕೆಲಸಗಳು ಇರ್ತಿದ್ರೆ ನಾನು ಇದೇ ಮಾಡ್ಕೊಡ್ತಾ ಇದ್ದಿದ್ದು. ನಿಮ್ಗೆ ಗೊತ್ತು, ಬಿಸ್ನೆಸ್ ಅನ್ನೋದು ಎಲ್ಲಾ ಕಡೆನೂ ಟ್ರೈ ಮಾಡ್ತಾ ಇರ್ಬೇಕು. ಯಾವ್ದ್ರಲ್ಲಿ ಕ್ಲಿಕ್ ಆಗ್ತೀವಿ ಅಂತ ಗೊತ್ತಿಲ್ಲ. ಟ್ರೈ ಮಾಡಿದ್ದೀನಿ, ನನ್ನ ಕೈಲಿ ಆದಷ್ಟು ನಾನು ಮಾಡಿದ್ದೀನಿ. ಅದ್ರಲ್ಲಿ ಲಾಸ್ ಅನ್ನೋದೇನಿಲ್ಲ. ಬಟ್ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ದುಡ್ದಿದ್ದೀನಿ, ಚೆನ್ನಾಗೂ ತೆಗ್ದಿದ್ದೀನಿ. ಅದ್ರಲ್ಲಿ ಏನು ಒಂದೆರಡು ಮಾತಿಲ್ಲ. ಅದ್ರಲ್ಲಿ ಏನಂದ್ರೆ ಸ್ವಲ್ಪ ಕಸ್ಟಮರ್ಗಳು ಡಲ್ ಆದ್ರು. ನಾನು ಬೇರೆ ನೋಡ್ಲೇಬೇಕಲ್ಲ, ಯಾಕಂದ್ರೆ ನನ್ನ ಜೀವನ ನಡೆಸ್ಬೇಕಂದ್ರೆ ನಾನು ಯಾವ್ದಾದ್ರು ಬೇರೆ ಸ್ಟೆಪ್ ತಗೋತಾ ಇರ್ಬೇಕು. ಇನ್ನೊಬ್ರ ಹತ್ರ ಕೆಲಸ ಮಾಡ್ಕೊಂಡು ಹೋಗಿ ಅಲ್ಲೂ ಕೆಲಸ ಮಾಡ್ಬೋದು. ಬಟ್ ಅಲ್ಲೇನಂದ್ರೆ ತುಂಬಾ ಕಷ್ಟ ಬಿದ್ದ ಕೆಲಸ. ಅದೇ ನಾವು ನಮ್ಮ ಓನಾಗಿ ಏನಾದ್ರು ಮಾಡಿದ್ರೆ ನಮ್ದಂತ ಇರುತ್ತೆ. ನಾವು ಕಷ್ಟ ಬೀಳೋದು ನಮ್ಗೆ. ಈಗ ವಿಡಿಯೋ ಮಾಡ್ತಾ ಇದ್ದೀನಿ, ಈಗ ಏನ್ ಕಷ್ಟ ಬೀಳ್ತಾ ಇದ್ದೀನೋ ಇದನ್ನು ನಿಮ್ಗೋಸ್ಕರ ಇಲ್ಲ ನನ್ಗೋಸ್ಕರ ಅನ್ಕೋಬೇಡಿ, ನನ್ಗೋಸ್ಕರನೇ ಮಾಡ್ತಾ ಇರೋದು. ಇದ್ರಲ್ಲೂ ಏನಾದ್ರು ಮುಂದೆ ಬರ್ಬೋದು. ನಿಮ್ಗೂ ಏನೇನು ನನ್ನ ಜೊತೆ ಇಂಟರಾಕ್ಷನ್ ಇದೆಯೋ ನಿಮ್ಗೆ ತೋರಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಇದ್ ಮಾಡಿದ್ದು. ಬನ್ನಿ, ವಿಡಿಯೋ ತುಂಬಾ ಲೆಂತ್ ಆಗಿದೆ ಅನ್ಕೊಂಡಿದ್ದೀನಿ. ನಾಳೆಯಿಂದ ಫುಲ್ಲು ಹುಮ್ಮಸ್ಸಿಂದ ಕೆಲಸ ಮಾಡ್ತೀನಿ. ನಿಮ್ಗೆ ಎಷ್ಟಾಗುತ್ತೋ ನಿಮ್ ಜೊತೆ ನಾನು ಇಂಟ್ರಾಕ್ಷನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಕಸ್ಟಮರ್ಗಳು ಇರ್ತಾರೆ, ಪ್ಯಾಸೆಂಜರ್ಗಳು ಬರ್ತಾರೆ, ಅವರು ಏನ್ ಇಂಟ್ರಾಕ್ಷನ್ ಮಾಡ್ತಾರೆ ನೋಡ. ಸುಮಾರು ಕಾನ್ಸೆಪ್ಟ್ಗಳು ಇಟ್ಟಿದ್ದೀನಿ, ನೋಡೋದ. ಬನ್ನಿ, ನಾವು ನೋಡಿ ಇನ್ನೊಬ್ರ ತರ ಬೇರೆದು ಏನೋ ಒಂದ್ ಹೇಳಿ ನಿಮ್ಮ ಹತ್ರ ಇದ್ ಮಾಡಕ್ಕಂತ ಆಗಲ್ಲ. ನಂದೇನಿದೆಯೋ ನಿಜ ಜೀವನ ಅದು ನಿಮ್ಗೆ ತೋರಿಸ್ಬೇಕು. ಯಾಕಂದ್ರೆ ನಿಮ್ಗೂ ಗೊತ್ತಾಗ್ಬೇಕಲ್ಲ, ಮುಂಚೆ ಏನ್ ಮಾಡ್ತಿದ್ದ ಈ ಆಟೋ ತಗೊಳಗಿಂತ ಮುಂಚೆ. ಆ ರೀತಿ ನಿಮ್ಗೂ ಒಂದು ಡೌಟ್ಸ್ ಇರುತ್ತಲ್ಲ, ಆ ಒಂದು ಕಾರಣಕ್ಕೆ ನಾನು ಇದ್ ಮಾಡ್ತಾ ಇರೋದು. ನಾವು ಮುಂದಕ್ಕೆ ಬರ್ಬೇಕಂತಾನೆ ತುಂಬಾ ಪ್ರಯತ್ನ ಪಡ್ತೀವಿ. ಪಡದ ಯಾವ್ದಾದ್ರು ಒಂದ್ರಲ್ಲಾದ್ರೂ ನಾವು ಕ್ಲಿಕ್ ಆಗೇ ಆಗ್ತೀವಿ. ತುಂಬಾ ಪ್ರಯತ್ನ ಪಡ್ಲೇಬೇಕು. ಹೇಳ್ತಾರಲ್ಲ, ತುಂಬಾ ಕೆಲಸ ಚೆನ್ನಾಗ್ ಮಾಡಿ ಪ್ರತಿಫಲ ಭಗವಂತನ್ ಬಿಟ್ಟಿದ್ದು, ಭಗವಂತ ಕೊಟ್ಟೆ ಕೊಡ್ತಾನೆ. ಇನ್ನೇನಿಲ್ಲ, ನಿಮ್ಗೆ ಇಲ್ಲಿಂದ ನಾನು ದೂರ ಇದ್ದೀನಿ, ಮನೆಗೆ ಹೋಗ್ಬೇಕು. ಲೇಟ್ ಆಗುತ್ತೆ, ಒಂದು 11 ಗಂಟೆ ಆಗೋದು. ಎಡಿಟ್ ಮಾಡಿ ಎಲ್ಲ ಆಗಷ್ಟಲ್ಲಿ 1-2 ಗಂಟೆ ಆಗುತ್ತೆ. ಎಡಿಟ್ ಮಾಡಿ ನಿಮ್ಗೆ ಏನ್ ಡೈಲಿ ಇವತ್ತಿಂದ ನಾನು ವಿಡಿಯೋ ಏನಿದೆಯೋ ನಿಮ್ ಪ್ರತಿಯೊಂದು ವಿಡಿಯೋನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಇಷ್ಟೊತ್ತವರೆಗೂ ತಾಳ್ಮೆಯಿಂದ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗದ ಹೊಸ ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ಟ್ರೈ ಮಾಡ್ತೀನಿ. ನಿಮ್ಗೋಸ್ಕರ ಹೊಸ ಕಾನ್ಸೆಪ್ಟ್ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗದ. ಅಲ್ಲಿವರೆಗೂ ನಮಸ್ಕಾರ.